ಆತ್ಮೀಯ TV46 ಮಲೆನಾಡು ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷ ಅತಿಥಿಗಳು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೇವೆ. ಸಾಮಾಜಿಕ ಹೋರಾಟಗಾರರು, ಬರಹಗಾರರು, ಚಿಂತಕರು ಹಾಗೂ KPCC ಸದಸ್ಯರು ಆದಂತಹ ಎಡೆಹಳ್ಳಿ ಆರ್ ಮಂಜುನಾಥ್ ಅವರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರಲ್ಲಿ ಅನೇಕ ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಅವರಿಗೆ TV46 ವತಿಯಿಂದ ಆತ್ಮೀಯವಾಗಿ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. TV46ನ ವ್ಯವಸ್ಥಾಪಕರು ಅತ್ಯುತ್ತಮವಾದ ಸ್ಟುಡಿಯೋವನ್ನು ನಿರ್ಮಿಸಿದ್ದೀರಿ. ಸಕಲೇಶಪುರಕ್ಕೆ ಹೆಮ್ಮೆ ವಿಚಾರ. ಎಲ್ಲ TV46ನ ವೀಕ್ಷಕರು ಕೂಡ ನಮಸ್ಕಾರ. ಸರ್, ಈಗ ಆನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸರ್ಕಾರ 2 ದಶಕಗಳ ಹಿಂದೆನೆ ಈ ವಿಚಾರವಾಗಿ ಎಚ್ಚೆತ್ತುಕೊಂಡಿದ್ರೆ ಏನು ಈ ಪ್ರಾಣ ಹಾನಿ ಆಗ್ತಕ್ಕಂಥದ್ದು, ಬೆಳೆ ಹಾನಿ ಆಗ್ತಕ್ಕಂಥದ್ದು, ಮತ್ತೆ ಆನೆನೂ ಕೂಡ ಮೊನ್ನೆ ನಮ್ಮ ಅರ್ಜುನ ಆನೆನು ಸಾವೊಂದಿದ್ದಂಥದ್ದು, ಇವೆಲ್ಲವೂ ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ 2 ದಶಕಗಳ ಹಿಂದೆನೆ ಎಚ್ಚೆತ್ತುಕೊಂಡಿದ್ರೆ ಇದನ್ನೆಲ್ಲ ಕೂಡ ತಡೆಗಟ್ಬೋದಿತ್ತು ಅಂತ ಅನ್ಸಲ್ವಾ? ಖಂಡಿತ ಸರ್, ಒಳ್ಳೆ ಪ್ರಶ್ನೆ ಇದು. ಏನು ಕಳೆದ 20 ವರ್ಷದಿಂದ ಯಾವ್ಯಾವ ರಾಜಕೀಯ ಪಕ್ಷಗಳು ಆಡಳಿತ ನಡೆಸ್ತಾ ಇದ್ದೆ, ಎಲ್ಲ ಪಕ್ಷಗಳು ಕೂಡ ಅದೇನೋ ಗೊತ್ತಿಲ್ಲ ಸಕಲೇಶಪುರವನ್ನು, ಹಾಸನ ಜಿಲ್ಲೆಯ ಒಂದು ಸಂಪದ್ಭರಿತವಾದ ಸ್ಥಳವಾದಂಥ ಸಕಲೇಶಪುರವನ್ನು ಎಲ್ಲ ವಿಚಾರದಲ್ಲೂ ಕಡೆಗಣಿಸಲಾಗಿ ಕಾಡಾನೆ ವಿಚಾರ, ಕಾಡಾನೆ ಮಾನವ ಸಂಘರ್ಷ ಇಷ್ಟು ವ್ಯಾಪಕವಾಗಿ ಬೆಳಲಿಕ್ಕೆ ಸರ್ಕಾರ ಮತ್ತು ಅರಣ್ಯ ಇಲಾಖೆಯೇ ಕೂಡ ಖಂಡಿತ ನೇರ ಹೊಣೆಗಾರರಾಗಿದ್ದಾರೆ. 20 ವರ್ಷದಿಂದ ಬೆಳವಣಿಗೆಯಷ್ಟು ಆನೆಗಳಿದ್ವು. ಆ ಆನೆಗಳ ಆಗಲೇ ಕೂಡ ಸರಿಯಾದ ವ್ಯವಸ್ಥೆಯನ್ನು ಮಾಡಿ, ಪುನರ್ವಸತಿ ಕೇಂದ್ರಗಳನ್ನು ನಿರ್ಮಾಣ ಮಾಡಿ, ಅಲ್ಲಿಗೆ ಸ್ಥಳಾಂತರ ಮಾಡಿ ಏನಾದರೂ ಒಂದು ಕಾರ್ಯವನ್ನು ಮಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಾನಿಗಳು ಅಥವಾ ಪ್ರಾಣಹಾನಿ ಮತ್ತು ಕಾಡಾನೆ ಹಾನಿಯೂ ಕೂಡ ಆಗ್ತಾ ಇರಲಿಲ್ಲ. ಇವತ್ತು ಕಾಡಾನೆಗಳೆಲ್ಲ ಈ ಸ್ಥಳಕ್ಕೆ ಬುಗ್ಗಿಕೊಂಡು ಇಲ್ಲೇ ಅವು ಸಂತಾನೋತ್ಪತ್ತಿಯನ್ನು ಬೆಳೆಸ್ಕೊಂಡು, ತಮಗೆಲ್ಲ ಗೊತ್ತು ಕಾಡಾನೆಗಳು ಬಹಳ ಬುದ್ಧಿವಂತ ಪ್ರಾಣಿ ಕೂಡ. ಅದು ತಾನು ಎಲ್ಲಿ ಹುಟ್ಟುತ್ತೆ ಆ ಸ್ಥಳವನ್ನು ಸಾಯೋವರೆಗೂ ಕೂಡ ಮರೆಯೋದಿಲ್ಲ ಅಂಥೇಳಿ ವನ್ಯಜೀವಿ ತಜ್ಞರು ಎಲ್ಲ ಹೇಳ್ತಾರೆ. ಹಾಗಾಗಿ ಇಲ್ಲೇ ಅಭ್ಯಾಸ ಆಗಿ ಅವು ಇವತ್ತು 10 ಇದ್ದಿದ್ದಾನೆ, 50 ಆಗಿ, 50 ಇದ್ದಿದ್ದಾನೆ, 100 ಆಗಿ, ಇದು ನನ್ನ ಸ್ಥಳವೇ ಅಂಥೇಳಿ ತೀರ್ಮಾನ ಮಾಡಿಕೊಳ್ಳಿಕ್ಕೆ ನೇರವಾಗಿ ಸರ್ಕಾರದ ಇಚ್ಛಾಶಕ್ತಿ ಕೊರತೆಯೇ ಕೂಡ ಕಾರಣ ಆಗಿದೆ ಸರ್. ಮತ್ತು ಇನ್ನೊಂದು ವಿಚಾರ ಸರ್, ತಾವು ಸೇರಿದಾಗೆ ಅನೇಕ ಪರಿಸರವಾದಿಗಳು ಈ ಏನು ಪಶ್ಚಿಮ ಘಟ್ಟದಲ್ಲಿ ಕೆಲವೊಂದು ಅಭಿವೃದ್ಧಿಯ ಯೋಜನೆಗಳನ್ನು ಹಾಕ್ಕೊಂಡು, ಅದು ಕಲ್ಲು ಗಣಿಗಾರಿಕೆ ಇರ್ಬೋದು, ಜಲವಿದ್ಯುತ್ ಯೋಜನೆ ಆಗಿರ್ಬೋದು, ಇನ್ನು ಅನೇಕ ಯೋಜನೆಗಳನ್ನ ಎಲ್ಲೇ ಆದ್ರೂ ಈ ಪಶ್ಚಿಮ ಘಟ್ಟಕ್ಕೆ ತಂದು ಆಗ್ತಿದೆ ಸರ್ಕಾರ ಇವತ್ತು. ಅದು ಕೂಡ ಎಲ್ಲೋ ಒಂದು ಕಡೆ ಆನೆ ನಾಡಿಗೆ ಬರಲಿಕ್ಕೆ ಒಂದು ಕಾರಣ ಅಂತ ಹೇಳ್ಬೋದಾ? ಖಂಡಿತ, ಇದು ಕೂಡ ಬಹಳ ಒಳ್ಳೆಯ ಪ್ರಶ್ನೆ. ಸಕಲೇಶಪುರ ಪಶ್ಚಿಮ ಘಟ್ಟ ಜಗತ್ತಿನ 10 ಹಾಟ್ಸ್ಪಾಟ್ಗಳಲ್ಲಿ 9ನೇ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಸಕಲೇಶಪುರದ ಈ ಪಶ್ಚಿಮ ಘಟ್ಟ ಅಂದರೆ ಒಂದು ರೀತಿ ಆಕ್ಸಿಜನ್ ಪ್ಲ್ಯಾಂಟ್ ಅಂತ. ಈ ಕರೋನಾ ವೈರಸ್ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆ ಆಯಿತು, ಆದರೆ ಇಲ್ಲೆಲ್ಲ ಪರಿಶುದ್ಧವಾದ ಗಾಳಿ ಎಲ್ಲ ಇಲ್ಲಿ ಸಿಗ್ತಕ್ಕಂಥ ವ್ಯವಸ್ಥೆ ಕಾರಣ ಈ ಸಮೃದ್ಧವಾದ ಪಶ್ಚಿಮ ಘಟ್ಟ. ಅಭಿವೃದ್ಧಿ ಬೇಕು, ನಿಜ, ಇಲ್ಲ ಅಂತ ಹೇಳೋದು. ಈ ಜನರ ಸಂಖ್ಯೆ ಏನು ವ್ಯಾಪಕವಾಗಿ ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಬೇಕು. ಆದರೆ ನಮ್ಮ ಸರ್ಕಾರಗಳು ಮತ್ತು ನಮ್ಮ ಅಧಿಕಾರಿಗಳು ಈ ಏನು ಪಶ್ಚಿಮ ಘಟ್ಟವನ್ನು ಉಳಿಸ್ಕೊಂಡು ಅಭಿವೃದ್ಧಿ ಮಾಡ್ತಕ್ಕಂಥ ಅವಕಾಶಗಳು ತುಂಬ ಇತ್ತು. ವಿಶೇಷವಾಗಿ ನೀವು ಜಪಾನ್ ದೇಶ ತಗೋಬೋದು. ಆ ಜಪಾನ್ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಬೇಕಾದ್ರೂ ಕೂಡ ಆ ಕೃಷಿ ಭೂಮಿಯನ್ನು, ಆ ಏನು ಅರಣ್ಯವನ್ನು ಉಳಿಸ್ಕೊಂಡು ಮಾಡ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಇರ್ತಕ್ಕಂಥ ಒಂದು ದೃಶ್ಯ ಕೂಡ ಆಗಿದೆ. ಸಕಲೇಶಪುರದಲ್ಲಿ ನೀವು ವ್ಯಾಪಕವಾಗಿ ಹಿಂದೆ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಪೈಪ್ಲೈನ್ಗಳು ಬಂದಾಗ ಸಾವಿರಾರು ಎಕರೆ ಅರಣ್ಯ ನಾಶ ಆಗಿರ್ತಕ್ಕಂಥದ್ದು, ಕಿರು ಜಲವಿದ್ಯುತ್ ಯೋಜನೆಗಳನ್ನು ನಿರ್ಮಾಣ ಮಾಡಿ ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತಕ್ಕಂಥ ಒಂದು ಸುಮ್ಮನೆ ಅವರು ಹಣ ಮಾಡ್ಕೊಳ್ತಕ್ಕಂಥ ಒಂದು ದಂಧೆಯನ್ನು ಮಾಡಿ ಅಲ್ಲೂ ಕೂಡ ಲಕ್ಷಾಂತರ ಎಕರೆ ಏನು ಕೃಷಿ ಭೂಮಿಯನ್ನು ನಾಶ ಮಾಡಿ, ಮತ್ತು ಇನ್ನೊಂದು ಏನು ವಿದ್ಯುತ್ ಶಕ್ತಿಯ ಲೈನ್ ನೀವು ಹೇಳ್ಬೋದು, ಒಳಗಡೆ ಹೋಗಿ ನೋಡಿದ್ರೆ ತುಂಬ ಬೇಜಾರು ಅನಿಸುತ್ತೆ. ದೊಡ್ಡ ದೊಡ್ಡ ಮರಗಳು, ಆ ಕಾಡು ಪ್ರಾಣಿಗಳನ್ನೆಲ್ಲ ನಾಶ ಮಾಡಿ ಇಲ್ಲಿಂದ ವಿದ್ಯುತ್ ಲೈನನ್ನು ಅಳವಡಿಸ್ಕೊಂಡು ಹೋದಾಗ ಅಲ್ಲಿ ಲಕ್ಷಾಂತರ ಎಕರೆ ಅರಣ್ಯ ನಾಶ ಆಗಿರ್ತಕ್ಕಂಥದ್ದು. ಇತ್ತೀಚೆಗೆ ಈ ಎತ್ತಿನ ಹೊಳೆ ಯೋಜನೆ ಬಂತು. ಈ ಎತ್ತಿನ ಹೊಳೆ ಯೋಜನೆ ನಾವು ಹೊರ ಜಿಲ್ಲೆಗಳಿಗೆ ನಾವು ನೀರನ್ನು ಕೊಡ್ತಾಯಿದ್ವಿ, ನಮಗೂ ಸಂತಸ ಇದೆ. ಆದರೆ ಇದರ ಮುಂದಿನ ಪರಿಣಾಮಗಳ ಬಗ್ಗೆ ನಾವು ಯೋಚನೆ ಮಾಡಬೇಕಿತ್ತಲ್ವ. ಇವತ್ತು ನೇರವಾಗಿ ಕಾಡಾನೆಗಳು ಇಷ್ಟೊಂದು ವ್ಯಾಪಕವಾಗಿ ಇಲ್ಲೇ ಬೀಡಲಿಕ್ಕೆ ನಿಜವಾಗ್ಲೂ ಈ ಎತ್ತಿನ ಹೊಳೆ ಯೋಜನೆ ಕೂಡ ಒಂದು ಕಾರಣ. ಯಾರಿಗೂ ಗೊತ್ತಿಲ್ಲ ಸರಿಯಾದ ಎತ್ತಿನ ಹೊಳೆ ಯೋಜನೆಯಲ್ಲಿ ಏನು 8 ಹೊಳೆಗಳನ್ನು ಸೇರಿ ಒಂದು ಪೈಪ್ಗಳ ಮುಖಾಂತರ ಎಷ್ಟು ಗಾತ್ರದ ಪೈಪ್ಗಳನ್ನು ಭೂಮಿಯಲ್ಲಿ ಹೂಣಿ
ಅದನ್ನು ಭೂಮಿಯೆಲ್ಲ ಬರಿದು ಮಾಡಿ ಆ ಕೆಲಸ ಮಾಡಲಿಕ್ಕೆ ಇನ್ನಷ್ಟು ಪಕ್ಕದಲ್ಲಿ ಅರಣ್ಯಗಳನ್ನು ನಾಶ ಮಾಡಿರ್ತಕ್ಕಂಥದ್ದು ತಾವೆಲ್ಲ ಕೂಡ ನೋಡಿದ್ದೀರಾ. ಈಗ ಕಾಡಾನೆಗಳು ಇದು ಕಾರಣ ಅಂತ ನೀವು ಹೇಳ್ತಾ ಇರೋದಕ್ಕೆ ನಾನೊಂದು ನನ್ನ ಇಚ್ಛಾಶಕ್ತಿ ಗಮನಿಸ್ದಂಗೆ ಹಿಂದೆ ಕೇರಳದಿಂದ ಕೆಲವಾರು ಕಾಡಾನೆಗಳು ಬರ್ತಿದ್ವು. ಅವು ಬಂದು ಮಡಿಕೇರಿಗೆ ಬರ್ತಿದ್ವು, ಮಡಿಕೇರಿಯಿಂದ ಅರ್ಕಲಗೂಡಿಗೆ ಬರ್ತಿದ್ವು, ಅರ್ಕಲಗೂಡಿಂದ ಆಲೂರಿಗೆ ಬರ್ತಿದ್ವು, ಆಲೂರಿಂದ ಸಕಲೇಶಪುರ ಬರ್ತಿದ್ವು, ಸಕಲೇಶಪುರದಿಂದ ಮೂಡಿಗೆರೆ ಹೋಗಿ ಚಿಕ್ಕಮಂಗ್ಳೂರು ಹೋಗಿ ಭದ್ರಾ ಅರಣ್ಯವನ್ನು ದಾಟ್ತಾ ಇದ್ವು. ಎಲ್ಲೋ ವರ್ಷಕ್ಕೆ 2-3 ಸಲ ಬಂದು ಅವು ರೂಟೀನ್ ಆನೆ ಪಥದಲ್ಲಿ ಚಲಿಸಿ ಅವು ಎಲ್ಲೆಲ್ಲಿ ಆಹಾರ ಸಿಗುತ್ತೆ ಅಲ್ಲಿ ಇರ್ತಿದ್ವು. ಇಷ್ಟೊಂದು ಬೆಳೆ ಹಾನಿ ನಷ್ಟ ಆಗ್ತಿಲ್ಲ. ಇವತ್ತು ಈ ಎತ್ತಿನೊಳ ಯೋಜನೆ ಬಂದು ಬೃಹತ್ತಾಕಾರದ ಪೈಪ್ಗಳು ಕಂದಕಗಳನ್ನು ತೋಡಲಾಗಿ ನೀವು ಸಕಲೇಶಪುರ ಭಾಗಕ್ಕೆ ಬಂದಂತಹ ಆನೆ ಆ ಪೈಪ್ಲೈನ್ಗಳನ್ನು ದಾಟಿ ಹೋಗೋಕೆ ಆಗದಲೇ ವಾಪಸ್ ಇಲ್ಲೇ ಬಂದು ಇಲ್ಲೇ ಆಹಾರ ಹುಡುಕಿ ಇಲ್ಲೇ ಹೋಗ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಖಂಡಿತ 100ಕ್ಕೆ 100 ಈ ಸರ್ಕಾರದ ಅಭಿವೃದ್ಧಿ ಯೋಜನೆಗಳೇ ಕಾರಣ ಅಂತಕ್ಕಂಥದ್ದು ನನ್ನ ನೇರ ಆಪಾದನೆ ಆಗಿದೆ ಸರ್. ಸರ್, ಮತ್ತೊಂದು ವಿಚಾರ ಅಂದರೆ ಆನೆಗಳ ಸ್ವಭಾವದ ಬಗ್ಗೆ. ಆನೆಗಳ ಸ್ವಭಾವ ನಿಮ್ಗೆ ಗೊತ್ತಿದೆ, ಬಹಳ ಗಾಂಭೀರ್ಯವಾಗಿ ಇರ್ತಕ್ಕಂಥದ್ದು. ಇದು ಎಲ್ಲ ಒಂದ್ ಕಡೆ ಜನಸಾಮಾನ್ಯರಲ್ಲಿ ಆ ಅರಿವಿನ ಕೊರತೆ ಏನಾದರೂ ಆಗಿದೆಯಾ ಅಂತ ಖಂಡಿತ ಆನೆಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ನಿಜ, ನಾವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಭಾವನಾತ್ಮಕ ಸಂಬಂಧ ಇದೆ ಆನೆ ಬಗ್ಗೆ. ನಾವು ನಮ್ಮ ಹಿಂದೂ ಸಂಪ್ರದಾಯದೊಳಗೆ ಬಹಳ ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ವಿ. ಅದನ್ನು ಒಂದು ದೇವರ ಸ್ಥಾನದಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು. ವಿಶೇಷವಾಗಿ ಮನುಷ್ಯನ ಒಂದು ಆ ತರಬೇತಿಯ ನಂತರ ಮನುಷ್ಯನ ಸ್ವಭಾವಕ್ಕೂ ಕೂಡ ಹೊಂದ್ಕೊಳ್ತಕ್ಕಂಥ ವಿಶೇಷತೆ ಆನೆಯಲ್ಲಿದೆ. ಆನೆಯಲ್ಲಿ ಇರ್ತಕ್ಕಂಥ ವಿಶೇಷ ಗುಣಗಳು ಬಹಳ ಅಗಾಧವಾದ ವಿಶೇಷ ಗುಣಗಳು. ಬಹಳ ಸೂಕ್ಷ್ಮಜೀವಿ, ಬಹಳ ಕಿಲೋಮೀಟ್ರ್ ಗಟ್ಟಲೆ ಅದು ತನ್ನ ಪಥವನ್ನು ಅರಿತಕ್ಕಂಥದ್ದು, ವಾಸನೆಯನ್ನು ಗ್ರಹಿಸ್ತಕ್ಕಂಥದ್ದು, ತನ್ನ ಸ್ಥಾನದ ಇತಿಮಿತಿಗಳನ್ನು ಗುರ್ತು ಮಾಡಿಕೊಳ್ತಕ್ಕಂಥದ್ದು, ಮತ್ತು ಕುಟುಂಬ ಜೀವನ ನಡೆಸ್ತಕ್ಕಂಥದ್ದು. ಬಹಳ ವಿಶೇಷವಾದ, ನನ್ನ ಪ್ರಕಾರ ಮನುಷ್ಯನಿಗಿಂತ ಹೆಚ್ಚು ಬುದ್ಧಿಶಕ್ತಿಯನ್ನು ಹೊಂದಿರತಕ್ಕಂಥ ಪ್ರಾಣಿ ಆನೆ. ನಮಗೆ ಆನೆ ಅಂದರೆ ಅದು ಒಂದು ಗಣಪತಿ, ಅದು ಒಂದು ದೇವರು ಅಂತಕ್ಕಂಥ ಭಾವನೆಯಲ್ಲಿ ಇದಿವೆ ಬಿಟ್ಟರೆ ಅದು ಕಾಡಿನ ಒಂದು ಗಜಗಾಂಭೀರ್ಯ ಇರತಕ್ಕಂಥ ಒಂದು ಈ ಪ್ರಾಣಿ ಸಂಕುಲದಲ್ಲೇ ಒಂದು ಬೃಹದಾಕಾರದ ಒಂದು ಸಸ್ತನಿ, ಅದಕ್ಕೂ ಒಂದು ಕುಟುಂಬ ಇದೆ. ಅದಕ್ಕೆ ಅದರದೇ ಆದ ಒಂದು ಇತಿಮಿತಿಗಳಿದೆ, ಅದರದೇ ಆದ ಯೋಚನೆಯ ಲಹರಿಗಳಿದೆ. ಅದು ಯಾಕೆ ಕಾಡಿನಿಂದ ನಾಡಿಗೆ ಬರ್ತಾ ಇದೆ, ಯಾಕೆ ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇದೆ, ಯಾಕೆ ಕೃಷಿ ಭೂಮಿಗಳನ್ನು ನಾಶ ಮಾಡ್ತಾ ಇದೆ ಅಂತಕ್ಕಂಥ ಅರಿವು ಕಳೆದ 25 ವರ್ಷದಿಂದ ಇಷ್ಟೆಲ್ಲ ಹಾನಿಗಳಾದರೂ ಕೂಡ ಜನಸಾಮಾನ್ಯರಲ್ಲಿ ಇಲ್ಲ. ಜನರಿಗೆ ಅವತ್ತಿನ ಒಂದು ಕಾಡಾನೆ ಹಿಂದೆಲ್ಲ ನೀವು ನೋಡ್ಬೋದು, ಒಂದು ಆನೆ ಬಂದು ಹೋಯಿತು ಅಂದರೆ ಅದ್ರ ಪಾದಗಳನ್ನು ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಯಿತು. ಏನೋ ನಮ್ಮ ಭೂಮಿಗೆ ಆನೆ ಬಂದಿದೆ ಅಂದರೆ ಒಂದು ದೇವ್ರ ಕಾಲಿಟ್ಟಂಗಾಗಿದೆ, ನಮ್ಮ ಫಲವತ್ತತೆ ಹೆಚ್ಚಾಗುತ್ತೆ ಅಂತಕ್ಕಂಥ ಭಾವನೆ ಅಂದು ಇತ್ತು, ಇಂದು ಇದೆ, ಇಲ್ಲ ಅಂತ ಹೇಳೋದಿಲ್ಲ. ನಾವು ತುಂಬ ಆ ಕಾಡಾನೆ ಬಗ್ಗೆ ಅರ್ಥಕೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದ್ದೀವಿ. ಅದು ಅರಿತುಕೊಳ್ಳದೆ ಇರೋದ್ರಿಂದ ನಮ್ಮ ಹೋರಾಟಗಳು ಕೂಡ ವಿಫಲ ಆಗ್ತಾ ಇದೆ. ಸರ್, ಮತ್ತೊಂದು ಸರ್ಕಾರ ಒಂದು ಕಡೆ ಹೇಳುತ್ತೆ ಈ ಆನೆಗಳ ಒಂದು ಕಡೆ ನಿಯಂತ್ರಣ ಮಾಡೋದು, ಸಾಕಷ್ಟು ಆನೆಗಳು ಇರೋದ್ರಿಂದ ಹಿಡಿದು ಮತ್ತೊಂದು ಕಡೆಗೆ ಸಾಗಿಸೋದು ಕೂಡ ತುಂಬಾ ಕಷ್ಟವಾದ ಕೆಲಸನೇ. ಆನೆ ಕಾರಿಡಾರ್ನ ಮಾಡ್ತೀವಿ ಅಂತ ಹಲವಾರು ವರ್ಷಗಳಿಂದನೂ ಕೂಡ ಸರ್ಕಾರ ಹೇಳ್ತಾ ಬಂದಿದೆ. ಯಾಕೆ ಇದುವರೆಗೂ ಕೂಡ ಒಂದು ಆನೆ ಕಾರಿಡಾರ್ ಆಗಿರ್ಬೋದು ಅಥವಾ ಒಂದು ಆನೆ ಧಾಮ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಯಾಕೆ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ, ಚಿಂತನೆ ಮಾಡ್ತಾ ಇಲ್ಲ? ಸರ್, ಭಾಳ ಈ ಜಗತ್ತಿನಲ್ಲಿ ಆಫ್ರಿಕಾ ಇರ್ಬೋದು, ಶ್ರೀಲಂಕಾ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಹಲವಾರು ದೇಶಗಳು ಪ್ರವಾಸೋದ್ಯಮದಲ್ಲಿ ದೇಶವನ್ನು ನಡೆಸ್ತಾ ಇರ್ತಕ್ಕಂಥದ್ದು ನಾವು ನೀವೆಲ್ಲ ಗಮನಿಸಿದ್ದೀವಿ. ಅಲ್ಲಿ ವಿಶೇಷ ರೀತಿಯ ಪ್ರಾಣಿ ಸಂಕುಲಗಳನ್ನ ಜನರಿಗೆ ವೀಕ್ಷಣೆ ಮಾಡಲಿಕ್ಕೆ, ಈ ಸಂತತಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹಲವಾರು ಯೋಜನೆಗಳನ್ನು ಸರ್ಕಾರ ಹಾಕ್ಕೊಳ್ಳುತ್ತೆ. ಇಲ್ಲಿ ದುರಂತ ಏನು ಅಂದರೆ, ಕರ್ನಾಟಕದಲ್ಲಿ ವಿಶೇಷವಾಗಿ ಇಷ್ಟೊಂದು ಆನೆ ಸಂತತಿ ಇದೆ, 6,000ಕ್ಕೂ ಹೆಚ್ಚು, 7,000 ಹತ್ತತ್ರ ಆನೆಗಳಿದೆ ಅಂತ ಹೇಳ್ತಾರೆ. ಆದರೆ ಅಷ್ಟು ಆನೆಗಳಿಗೆ ವ್ಯವಸ್ಥಿತವಾಗಿ ಏನು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನಮ್ಮ ರಾಜಕಾರಣಿಗಳಾಗಲಿ ಸರ್ಕಾರಗಳ ಮುಂದೆ ಆಗಲಿ ಇಲ್ಲದೆ ಇರ್ತಕ್ಕಂಥದ್ದು ನಮಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಯಾವುದೇ ಸಮಸ್ಯೆ ಇರ್ಬೋದು, ನೀವು ಆನೆ ಬ್ಯಾರಿಕೇಡ್ ಮಾಡ್ತಿರೋ, ಕಂದಕಗಳನ್ನು ತೋಡ್ತಿರೋ, ಸೋಲಾರ್ ಫೆನ್ಸಿಂಗ್ ಮಾಡ್ತಿರೋ, ಅಥವಾ ಆನೆಗಳನ್ನು ಸ್ಥಳಾಂತರ ಮಾಡ್ತಿರೋ, ಅಥವಾ ಆನೆ ಧಾಮಗಳನ್ನು ನಿರ್ಮಾಣ ಮಾಡ್ತಿರೋ, ಇದಕ್ಕೆಲ್ಲ ಸಂಪೂರ್ಣವಾಗಿ ಬಡ್ಜೆಟ್ನಲ್ಲಿ ಹಣವನ್ನು ಇಡಬೇಕಾಗತ್ತೆ. ನೀವು ಒಂದು ವರ್ಷಕ್ಕೆ ಸರ್ಕಾರ ನಾವು ಪ್ರತಿಭಟನೆ ಮಾಡಿದರೆ, ಇನ್ಯಾರೋ ನಮ್ಮ ಶಾಸಕರು ಒತ್ತಾಯ ಮಾಡಿದರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಒತ್ತಾಯ ಮಾಡಿದರೆ, ಒಂದು 50 ಕೋಟಿ 100 ಕೋಟಿನ ಮಡಿಕೇರಿ, ಹಾಸನ, ಮೂಡಿಗೆರೆ, ಚಿಕ್ಕಮಂಗ್ಳೂರು ಆದಿಯಾಗಿ ಇಟ್ಟು ಒಂದು 1-2 ಕಿಲೋಮೀಟ್ರ್ ರೈಲ್ವೆ ಬ್ಯಾರಿಕೇಡ್ ಮಾಡಿದರೆ ಏನು ಪ್ರಯೋಜನ? 1-2 ಕಿಲೋಮೀಟ್ರ್ ಕಂದಕಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಎಲ್ಲೋ ಸೋಲಾರ್ ಫೆನ್ಸ್ಗಳಿಗೆ ಸಬ್ಸಿಡಿ ಕೊಟ್ಟು ಅರ್ಧಂಬರ್ಧ ಮಾಡ್ತಕ್ಕಂಥ ಕೆಲಸ ಕಳೆದ 25 ವರ್ಷಗಳಿಂದ ಯಾವುದೂ ಸರಿಯಾದ ವ್ಯವಸ್ಥೆ ಆಗಿಲ್ಲ.
ವಿಶೇಷವಾಗಿ ಏನು ಕೇಳ್ತಾ ಇದ್ವಿ, ಕಾಡಾನೆ ದಾಳಿ ಆಗಿರ್ತಕ್ಕಂಥ ಪ್ರದೇಶಗಳಿಗೆ ಆನೆಯನ್ನು ಸ್ಥಳಾಂತರ ಮಾಡಲಿಕ್ಕೆ ಕನಿಷ್ಠ ಒಂದು ಬಡ್ಜೆಟ್ನಲ್ಲಿ ಕನಿಷ್ಠ ಒಂದು 500 ಕೋಟಿ ಹಣ ಬೇಕಾಗುತ್ತೆ ನಮ್ಮ ಅಂದಾಜಿನ ಪ್ರಕಾರ. ಇಷ್ಟೊಂದು ಜನ ತಜ್ಞರಿದ್ದಾರೆ, ಅರಣ್ಯ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ, ಅವರಿಗೆ ಅರಿವಿದೆ ಪ್ರಾಣಿಗಳ ಬಗ್ಗೆ, ಈ ಸ್ಥಳದ ಬಗ್ಗೆ, ಈ ಪಶ್ಚಿಮ ಘಟ್ಟದ ಬಗ್ಗೆ ಅವನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಅರಿವಿದೆ. ಆದರೆ ಅವರು ಸರ್ಕಾರದ ಮುಂದೆ ಪ್ರಸ್ತಾವನೆ ಸಲ್ಲಿಸೋದ್ರಲ್ಲಿ ವಿಫಲ ಆಗಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ. ನೀವು ಯಾವುದೇ ಸಮಸ್ಯೆಗೂ ಕೂಡ ಇವರು ಪ್ರತಿ ಬಡ್ಜೆಟ್ನಲ್ಲೂ ಕೂಡ ಸ್ಪಂದನೆ ಮಾಡದಲ್ಲೇ ಇರೋದ್ರಿಂದ ಎಲ್ಲ ಸಮಸ್ಯೆಗಳು, ಎಲ್ಲ ಕಾರ್ಯಗಳು ಕೂಡ ಒಂದು ವರ್ಷ ರೈಲ್ವೆ ಬ್ಯಾರಿಕೇಡಿಗೆ ಇಟ್ಟರೆ ಮಾರನೇ ವರ್ಷ ಆನೆ ಕಂದಕಕ್ಕೆ ಇಡ್ತಾರೆ, ಇಲ್ಲ ರೇಡಿಯೋ ಕಾಲರ್ ಅಳವಡಿಸೋಕೆ ಇಡ್ತಾರೆ, ಇಲ್ಲ 1 ರಿಂದ 4 ಆನೆ ಸ್ಥಳಾಂತರ ಮಾಡೋಕ್ಕೆ ಇಡ್ತಾರೆ. ಇದು ಶಾಶ್ವತವಾಗಿರಲಿಕ್ಕೆ ಇದೇ ಕೂಡ ಕಾರಣ. ಸಂಪೂರ್ಣವಾಗಿ ಒಂದು ಬಾರಿ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಬಡ್ಜೆಟಲ್ಲಿ ಆಗಲಿ 2, 3, ಒಂದು 5 ವರ್ಷದಲ್ಲಿ ಒಂದು ಸರ್ಕಾರ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹಣ ಇಡಲಿಕ್ಕೆ ಆಗಲಿಲ್ಲ ಅಂದರೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ನಷ್ಟ ಇದೆಯಲ್ಲ, ಕಾಫಿ ಬೆಳೆಗಾರ ಕಾಫಿ ತೋಟ ಇರ್ಬೋದು, ಭತ್ತ ಬೆಳೀತಕ್ಕಂಥದ್ದು 90% ಭತ್ತ ಬೆಳೀತಕ್ಕಂಥ ಕೃಷಿ ಇತ್ತು, ಇದು ರಾಷ್ಟ್ರೀಯ ನಷ್ಟ ಅಲ್ವಾ, ಇದು ಸರ್ಕಾರಕ್ಕೆ ನಷ್ಟ ಅಲ್ವಾ, ಇದು ಯಾಕೆ ಸರ್ಕಾರ ಪರಿಗಣಿಸ್ತಾ ಇಲ್ಲ? ಪ್ರಾಣಹಾನಿ ಆಗ್ತಾ ಇದೆ. ಒಬ್ಬ ಮನುಷ್ಯ ಸತ್ತರೆ 15 ಲಕ್ಷ ರೂಪಾಯಿ ಕೊಡಬೇಕು, ರೇಡಿಯೋ ಕಾಲರ್ ಅಳವಡಿಸಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಸ್ಥಳಾಂತರ ಮಾಡಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಇದನ್ನೆಲ್ಲ ಕ್ರೋಢೀಕರಣ ಉಳಿಸ್ಬೇಕು ಅಂದರೆ ನಾವು ಏನಾದರೂ ಒಂದು ಚಿಂತನೆಯನ್ನು ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ನಾವಾದಿಯಾಗಿ ಹೋರಾಟಗಾರರಿರ್ಬೋದು, ರೈತರಿರ್ಬೋದು, ಅಧಿಕಾರಿಗಳಿಗಿರ್ಬೋದು, ಸರ್ಕಾರ ಇರ್ಬೋದು, ನಾವು ವಿಫಲರಾಗಿದ್ದೀವಿ. ಸರ್, ಈಗ ಆನೆ ಅವಳಿ ವಿಚಾರ ಇಟ್ಕೊಂಡು ಹೋರಾಟಗಾರರು ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕೇಸು ದಾಖಲು ಮಾಡೋಂಥದ್ದು, ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಇವತ್ತು ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ. ಏನು ಇದು ಯಾವ ರೀತಿ ಸರ್ ಇದು? ಹಾಗಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶನೇ ಇಲ್ವಾ? ಇಲ್ಲ, ಇದು ಅಧಿಕಾರಿಶಾಹಿಗಳದ್ದು ಅಟ್ಟಹಾಸ ಸರ್ ಇದು. ಯಾಕೆ ಅಂದರೆ ನೀವು ನೋಡಿರ್ಬೋದು, ನಾವು ಯಾವುದೇ ಹೋರಾಟ ಮಾಡಿದರೂ ಕೂಡ ನಮಗೂ ಕಾನೂನು ಅರಿವಿದೆ, ನಮಗೂ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಮಾಡಬೇಕು ಅಂತ ಏನಿಲ್ಲ. ನಾವೇನೋ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಕ್ಕೋಸ್ಕರ ಉದ್ರೇಕವಾಗಿ ಸ್ವಲ್ಪ ಮಾತಾಡ್ಬೋದು ಬಿಟ್ಟರೆ ಅದು ನಮ್ಮ ಅಂತರಾಳದ ನೋವು. ಅಷ್ಟು ಬಿಟ್ಟರೆ ನಾವು ಯಾವುದೇ ಇವತ್ತು ನಮ್ಮ ಮೇಲೆ 348 ಒಂದು ಕೇಸನ್ನು ಹಾಕಿದರು ಹಾಸನದಲ್ಲಿ. ಒಡವರು ಒಂದು ಯುವತಿ, ನೀವು ಬೇಗ ಅವರಿಗೆ ಪೋಸ್ಟ್ ಮಾರ್ಟಮ್ ಮಾಡಿ ಅವರು ಒಂದು ಸೂಕ್ತವಾದ ಒಂದು ಪರಿಹಾರವನ್ನು ಕೊಟ್ಟು ಅವರಿಗೆ ಒಂದು ಸರ್ಕಾರ ಕೆಲಸವನ್ನು ಕೊಡಿ ಅಂತೇಳಿ ಆ ಬಡ ಮಹಿಳೆ ಬಗ್ಗೆ ಹೋರಾಟ ಬೇಡಿಕೆಯನ್ನು ಇಟ್ಕೊಂಡಿದ್ವಿ. ಅವರು 3 ರಿಂದ 4 ಗಂಟೆ ಆದರೂ ಕೂಡ ಏನು ಮರಣೋತ್ತರ ಪರೀಕ್ಷೆನೇ ಮಾಡಿಲ್ಲ, ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾಗಿ ಮಾಡಿ ಅಂತ ಹೇಳಿ ನಾವು ನ್ಯಾಯವನ್ನು ಕೇಳಿದ್ದಕ್ಕೆ ನಮ್ಮ ಮೇಲೆ ಕೇಸನ್ನು ದಾಖಲಿಸಿ 4 ದಿನ ಜೈಲಿಗೆ ಇಡ್ತಾರೆ. ಎಷ್ಟು ಇದು? ಹಾಗಾದರೆ ಇವರು ಅಧಿಕಾರಿಗಳು ಕೆಲಸಕ್ಕೆ ಬರಬೇಕಾದ್ರೆ ಓತು ತಗೊಳ್ತಾರೆ, ಪ್ರಮಾಣ ವಚನವನ್ನು ತಗೊಳ್ತಾರೆ, ಅಲ್ಲಿ CCTVಗಳಿದೆ, ಎಲ್ಲವನ್ನು ನೋಡ್ಬೋದು, ಇಲ್ಲಿ ಯಾವುದೇ ಆಸ್ತಿ ಪಾಸ್ತಿಗೆ ಅನ್ಯಾಯ ಆಗಿದೆ. ಇವರೇ ಅಧಿಕಾರಿಗಳೇ ಸುಳ್ಳು ಕೇಸ್ಗಳನ್ನು ದಾಖಲು ಮಾಡೋದಾದರೆ ಸಾರ್ವಜನಿಕರ ಪರಿಸ್ಥಿತಿ ಏನು? ಬೇರೆ ಯಾವುದಾದ್ರೂ ಒಂದು ತಪ್ಪು ಕೆಲಸ ಮಾಡಿದರೆ, ಅಥವಾ ನಾವೇನಾದರೂ ಒಂದು ಕೊಲೆ ಮಾಡಿದರೆ, ಕಳ್ತನ ಮಾಡಿದರೆ, ಇನ್ನೊಂದು ಮಾಡಿದರೆ, ವಿ ವಾಂಟ್ ಫಾರ್ ಜಸ್ಟಿಸ್, ನ್ಯಾಯಕ್ಕಾಗಿ ನಾವು ಬೇಡಿಕೆ ಇಡ್ತಾ ಇರ್ತಕ್ಕಂಥದ್ದು. 4 ಮಾತು ಉದ್ರೇಕವಾಗಿ ಬರ್ಬೋದು. ಅಂಥ ಸಮಯದಲ್ಲಿ ಹೋರಾಟಗಾರರನ್ನ ಹತ್ತಿಕ್ಕತಕ್ಕಂಥ ಕೆಲಸ, ಅವರು ಒಂದ್ಸಲಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ, ಅವರೊಂದ್ಸಲಿ ಪ್ರಶ್ನೆಯನ್ನು ಮಾಡಿಕೊಳ್ಳಿ. ಈ ದೇಶ ನಿಂತಿರೋದೇ ಹೋರಾಟ ಮಾಡಿದ್ರೆ, ಸ್ವಾತಂತ್ರ್ಯ ಹೋರಾಟ ಮಾಡಿರೋದ್ರಿಂದ ಅವರು ಬದುಕ್ತಾ ಇರ್ತಕ್ಕಂಥದ್ದು. ಇದನ್ನು ತಪ್ಪು ಅಂತ ಅಂದರೆ ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ಇದು ಹೋರಾಟವನ್ನು ದಮನ ಮಾಡ್ತಕ್ಕಂಥ ಕ್ರಿಯೆನೇ ಕೂಡ ಆಗಿದೆ. ಯಾಕೆಂದರೆ ಒಬ್ಬ ಮನುಷ್ಯನ ಮೇಲೆ 1-2 ಸಾರಿ ನೀವು ಪ್ರಕರಣಗಳ ದಾಖಲಿಸಿದ ತಕ್ಷಣ ಮಾನಸಿಕವಾಗಿ ಅವನು ಕುಗ್ಗುತ್ತಾನೆ. ಅವನಿಗೆ ಸ್ವಲ್ಪ ಧೈರ್ಯ ಇದ್ದರೂ ಕೂಡ ಆ ಕುಟುಂಬ ಅವನನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ. ಹಾಗಾಗಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆಂದರೆ ತಪ್ಪಾಗಿದ್ದರೆ, ಸಾರ್ವಜನಿಕ ಆಸ್ತಿಗೆ ನಷ್ಟ ಆಗಿದ್ದರೆ ಕೇಸ್ ದಾಖಲಿಸಿ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಆದರೆ ನಾವು ಏನೂ ತಪ್ಪನೇ ಮಾಡ್ದಲೇ ನೀವು ಕೇಸ್ ದಾಖಲಿಸೋದಾದರೆ ಮೇಲೊಂದು ಶಕ್ತಿ ಇದೆ, ಅದು ನೋಡುತ್ತೆ. ಸರ್, ತಾಲೂಕಿನಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ. ಯಾವುದೇ ವಿಚಾರ ಬಂದಾಗಲೂ ಕೂಡ ಸಂಘಟನೆಗಳು ಹೋರಾಟ ಮಾಡ್ತವೆ. ಆದರೆ ಈ ಆನೆ ವಿಚಾರಕ್ಕೆ ಯಾಕೆ ಎಲ್ಲ ಸಂಘಟನೆಗಳು ಒಟ್ಟಾಗಿ ಈ ಒಂದು ಆನೆಯ ಹೋರಾಟವನ್ನ ಯಾಕೆ ಮುನ್ನಡೆಸ್ತಾ ಇಲ್ಲ? ಇದಕ್ಕೆ ಯಾರಾದರೂ ಒಬ್ರು ನೇತೃತ್ವ ವಹಿಸಬೇಕು. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಒಗ್ಗಟ್ಟಿನ ಕೊರತೆ ಎದ್ದು ಕಾಣ್ತಿದೆಯಾ ಅಂತ ಅನ್ಸಲ್ವ ನಮಗೆ? ಸರ್, ಖಂಡಿತ ನಾವು ವಿಫಲ ಆಗಲಿಕ್ಕೆ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರೋದೇ ಪ್ರಮುಖವಾದ ಕಾರಣ ಸರ್. ನೀವು ಯಾವುದೇ ಒಂದು ಮಂಡ್ಯ ಇರ್ಬೋದು,
ಕಬ್ಬು ಬೆಳೆಗಾರರ ಸಂಘಟನೆ ಹೋರಾಟಗಳನ್ನು ನಾವು ನೋಡಿದ್ದೀವಿ, ನಮಗೆ ಗೊತ್ತಿದೆ, ಹಲವಾರು ಸಂಘಟನೆಗಳಿಗೂ ಗೊತ್ತಿದೆ ಎಷ್ಟು ಒಂದು ಒಗ್ಗಟ್ಟಿನ ಹೋರಾಟ ನಡೆಯುತ್ತೆ ಅಂತ. ಅಡಿಕೆ ಬೆಳೆಗಾರರ ಹೋರಾಟ ಇರ್ಬೋದು, ಸರ್ಕಾರದ ಮುಂದೆ ಎಲ್ಲ ಭೇದ ಭಾವಗಳನ್ನು ಮರೆತು ಹೋರಾಟ ಮಾಡಿ ತಮಗೆ ಏನು ನ್ಯಾಯ ಬೇಕು ಅದು ಪಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ಸಕಲೇಶಪುರದಲ್ಲಿ ಏನೋ ದುರಂತ ಗೊತ್ತಿಲ್ಲ ಸರ್. ಇದು ನನಗೆ ಗೊತ್ತಿರೋ ಹಾಗೆ ಮೀಸಲು ಕ್ಷೇತ್ರ ಆದಮೇಲೆ ಹಿಂಗಾಗಿ ಹೋಗ್ಬಿಡ್ತೋ, ಇಲ್ಲಿ ಯಾರಿಗೂ ಕೂಡ ಒಂದು ಸ್ಥಿರತೆ ಇಲ್ದಲೇ ಈ ರೀತಿ ಆಯಿತೋ ಏನೋ ಗೊತ್ತಾಗ್ತಿಲ್ಲ. ಯಾರಿಗೂ ಕೂಡ ಇಲ್ಲಿ ಸ್ವಾರ್ಥ ಹೆಚ್ಚಿದೆ ಸರ್, ನಾನು ಅಂತಕ್ಕಂಥದ್ದು ಹೆಚ್ಚಿದೆ. ಪ್ರಶ್ನೆ ಮಾಡೋರಿಗೆ, ನ್ಯಾಯಯುತವಾಗಿ ಪ್ರಶ್ನೆ ಮಾಡೋರಿಗೆ ಬೆಂಬಲ ಇಲ್ಲ ಇಲ್ಲಿ. ನೀವು ಬೆಂಬಲವನ್ನು ಕೊಟ್ಟರೆ ಎಲ್ಲಿ ನಾವು ಅವನ ಹಿಂದೆ ಹೋಗಬೇಕಾಗುತ್ತೆ ಅಂತಕ್ಕಂಥ ಪ್ರಶ್ನೆ. ಹಲವಾರು ಸಂಘಟನೆಗಳಿದೆ, ಅವರವರ ದೇಶಗಳು ಬೇರೆ ಇದೆ. ಅವರಿಗೆ ನಮ್ಮ ಸಂಘಟನೆ ಹೆಸರು ಬರಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ತುಂಬಿ ತುಳುಕ್ತಾ ಇದೆ. ನೀವು ಎಲ್ಲರನ್ನೂ ಕ್ರೋಢೀಕರಣ ಮಾಡಿ 20 ವರ್ಷದ ಹಲವಾರು ಸಂದರ್ಭಗಳು ಕೂಡ ಪ್ರಯತ್ನಗಳು ನಡೆದಿದೆ. ಆದರೆ ಅಂತಿಮ ಹಂತಕ್ಕೆ ಹೋದಾಗ ಅದು ಎಲ್ಲೋ ಸಂಘಟನೆಯ ಅವರ ನಿಯಮಗಳಿಗೆ ವಿರುದ್ಧವಾಗಿ ಅಥವಾ ಅಲ್ಲೇನೋ ರಾಜಕೀಯ ಪ್ರೇರಿತಗಳು ಸೃಷ್ಟಿಯಾಗಿ ಅಲ್ಲಿ ಜಾತಿ ಸಮೇತ ಮಧ್ಯಕ್ಕೆ ಬಂದು ಯಾರು ನೇತೃತ್ವ ಯಾಕೆ ಮಾಡ್ತಿದ್ದಾರೆ, ಅವರೇನೋ ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಕೀಳು ಮನಸ್ಥಿತಿಯಲ್ಲಿ ಜನರು ಪ್ರಚಾರವನ್ನು ಮಾಡ್ತಾ 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 ಎಲ್ಲ ಹೋರಾಟಗಳು ಕೂಡ ವಿಫಲ ಆಗಿರ್ತಕ್ಕಂಥ. ನಾವು ಕೂಡ 2018-19ರಲ್ಲಿ ಬಾಳುಪೇಟೆಯಲ್ಲಿ 7 ದಿನ ಧರಣಿ ಮಾಡಿದ್ವಿ. ವಿಶೇಷವಾಗಿ ಒಂದೊಂದು ದಿನ ಕೂಡ ಒಂದೊಂದು ಸಮಸ್ಯೆ ಬರ್ತಾಯಿತ್ತು. ಒಂದೊಂದು ದಿನ ಇದು ರಾಜಕೀಯ ಪ್ರೇರಿತ ಅಂತ ಒಂದು ದಿನ ಆಗ್ತಿತ್ತು, 2ನೇ ದಿನ ಇದು ಒಂದು ಜಾತಿ ಪ್ರೇರಿತ ಅಂತ ಆಗ್ತಿತ್ತು, 3ನೇ ದಿನ ಇದೇನೋ ವೈಯಕ್ತಿಕ ಲಾಭ ಅಂತ ಆಗ್ತಿತ್ತು, 4ನೇ ದಿನ ಇದ್ಯಾರಿಗೂ ಹೆಸರು ಬರುತ್ತೆ ಅಂತಕ್ಕಂಥ ಈ ರೀತಿಯ ಮನಸ್ಥಿತಿಯಿಂದ ನಮ್ಮ ಮನೆ ಬಾಗಿಲಿಗೆ ಬಂದಿರತಕ್ಕಂಥ ಸಮಸ್ಯೆ ನಾವೆಲ್ಲ ಒಟ್ಟಾಗಿ ಬಗೆಹರಿಸ್ಕೊಳ್ಳೋಣ ಅಂತಕ್ಕಂಥದ್ದು ಈ ಕ್ಷಣದವರೆಗೂ ಕೂಡ ಬರದೇ ಇರತಕ್ಕಂಥದ್ದು. ಇದು ವಿಷಾದನೀಯ. ಇನ್ನಾದರೂ ಸಂಘಟನೆಗಳಲ್ಲಿ ಕೈ ಮುಗಿದು ಕೇಳಿಸ್ತೀವಿ, ನಾವೇನು ನಮ್ಮ ಹೆಸರು ಬರಬೇಕು ಅಂತೆಲ್ಲ ಯಾವುದೇ ಸಂಘಟನೆ ಕರೆದಾಗಲೂ ಕೂಡ ನಾನು ಹೋರಾಟಕ್ಕೆ ಹೋಗಿದ್ದೀನಿ. ಯಾವುದೇ ಪಕ್ಷದ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಅಂತ ಅಂದಾಗ ಹೋಗಿದ್ದು, ಯಾವುದೇ ಪಕ್ಷ ಜಾತಿ ಸಂಘಟನೆ ಅಂತ ನೋಡಿಲ್ಲ. ಎಲ್ಲ ಕನ್ನಡ ಪರ ಸಂಘಟನೆಗಳ ಜೊತೆನೂ ನಾನು ಕೈ ಜೋಡಿಸಿರ್ತಕ್ಕಂಥ ಉದಾಹರಣೆಗಳು ಸಾಕ್ಷಿಗಳು ಬೇಕಾದಷ್ಟಿದೆ. ಯಾರಾದರೂ ನೇತೃತ್ವ ತಗೊಳ್ಳಿ, ಕಾಫಿ ಬೆಳೆಗಾರರ ಸಂಘಟನೆ ದೊಡ್ಡ ಸಂಘಟನೆ, ಆ ಸಂಘಟನೆ ಮನಸ್ಸು ಮಾಡಿದರೆ ಈ ಸಮಸ್ಯೆಯನ್ನು ಖಂಡಿತವಾಗಲೂ ಬಗೆಹರಿಸ್ಬೋದು. ಆ ಬೆಳೆಗಾರರ ಸಂಘಟನೆ ಎಲ್ಲ ಸಂಘಟನೆಗಳನ್ನು ಒಟ್ಟು ಸೇರಿಸಿ ಕರೀಲಿ, ನಾವು ಅವ್ರ ಜೊತೆ ಹೆಜ್ಜೆ ಹಾಕ್ತೀವಿ. ನಮಗೆ ಸಮಸ್ಯೆ ಬಗೆಹರಿಬೇಕು ಬಿಟ್ಟರೆ ನಮಗೆ ಯಾವುದೇ ವೈಯಕ್ತಿಕ ಹಿತಾಸಕ್ತಿ ಇದರಲ್ಲಿ ಏನೂ ಇಲ್ಲ. ಇದು ಖಂಡಿತ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮುಂದಿನ ದಿನಗಳಲ್ಲಿ ಸಕಲೇಶಪುರದ ಎಲ್ಲ ಸಂಘಟನೆಗಳು ದಯಮಾಡಿ ನಾವು ಕೈ ಮುಗಿದು ಮನವಿ ಮಾಡೋದು, ತಾವೆಲ್ಲ ಕೂಡ ಒಂದೇ ವೇದಿಕೆಯಲ್ಲಿ ಅಡಿಯಲ್ಲಿ ಬಂದು ಇಡೀ ಸರ್ಕಾರದಲ್ಲಿ ಏನಾಗಬೇಕು ಆ ಕೆಲಸವನ್ನು ನಾವು ಮಾಡಿಸ್ಕೋಬೋದು ಸರ್. ಒಳ್ಳೆ ಪ್ರಶ್ನೆ ಇದು, ನೀವು ತುಂಬ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರ ಸರ್. ಮತ್ತೊಂದು ತುಂಬ ನೋವಾಗ್ತಕ್ಕಂಥ ವಿಚಾರ, ತಾಲೂಕಿನ ಯಶ್ಲೂರು ಹೋಬಳಿಯಲ್ಲಿ ದಬ್ಬಳ್ಳಿ ಗ್ರಾಮದ ನೀರ್ಕೊಲ್ಲಿ ಎಂಬತಕ್ಕಂಥ ಸ್ಥಳದಲ್ಲಿ ಇತ್ತೀಚಿನ ಕಳೆದ ಒಂದು 3-4 ದಿನಗಳ ಹಿಂದೆ ಆನೆಗಳನ್ನು ಹಿಡಿತಕ್ಕಂಥ ಕಾರ್ಯಾಚರಣೆ ಅರಣ್ಯ ಇಲಾಖೆಯವರು ಪ್ರಾರಂಭ ಮಾಡಿದ್ರು. ಅಲ್ಲಿ ನಮ್ಮ ಮೈಸೂರಿನ ಸಾಂಸ್ಕೃತಿಕ ವೈಭವವನ್ನು ಸಾರುವಂತಹ ಸುಮಾರು 8 ಬಾರಿ ಆ ಚಾಮುಂಡೇಶ್ವರಿಯನ್ನ ಅಂಬಾರಿಯನ್ನು ಹೊತ್ತಂತ ಬಹಳ ಪ್ರೀತಿ ಪಾತ್ರವಾದಂಥ ಎಲ್ಲರಿಗೂ ಅರ್ಜುನ ಬಹಳ ನೋವಿನಿಂದ ಸಾವನ್ನಪ್ಪು. ಏನು ಸರ್ ಇದು, ಯಾವ ಥರ ಇದು ಈ ಥರ ಆದರೆ ಹೇಗೆ? ಅದು ನನಗೆ ಗೊತ್ತಿರೋ ಹಾಗೆ ಪುನೀತ್ ರಾಜ್ಕುಮಾರ್ ಅವ್ರ ಮರಣ ಹೊಂದಾಗ ಈ ಥರ ಒಂದು ದುಃಖ ಎಲ್ಲರಲ್ಲೂ ಮಡುಗಟ್ಟಿತ್ತು. ಇವತ್ತು ನೀವು ಯಾವುದೇ ಮೊಬೈಲ್ನ ಇನ್ಸ್ಟಾಗ್ರಾಮ್ ನೋಡಿ, ವಾಟ್ಸಪ್ ನೋಡಿ, ಫೇಸ್ಬುಕ್ ನೋಡಿ, ಎಲ್ಲ ಕಡೆ ಅರ್ಜುನ ಇಡೀ ಕರ್ನಾಟಕದ ಜನರ ಭಾವನಾತ್ಮಕ ಸಂಬಂಧ ಆಗಿ ಬೆಳೆದು ಹೋಗ್ಬಿಟ್ಟಿದ್ದ. ಅರ್ಜುನನ ಕನ್ನಡದ ಆನೆ ಅಂತ ಪ್ರೀತಿಸಿದ್ರಲ್ಲ. ಅರ್ಜುನನ ಒಂದೊಂದು ದೃಶ್ಯಗಳು ಕೂಡ ಇವತ್ತು ಕೂಡ ಕಣ್ಣು ಮುಚ್ಚಿದ್ರೆ ಕಣ್ಣು ಎದುರುಗಡೆ ಬರ್ತಕ್ಕಂಥದ್ದು. ಅಷ್ಟು ಅದ್ಭುತವಾದ ಒಂದು ಸ್ನೇಹಜೀವಿ ಅರ್ಜುನ. ದುರಂತ ಹಿಂದೆನೂ ಕೂಡ ಈಗ ಒಂದು 3 ತಿಂಗಳ ಹಿಂದೆ ನಿವೃತ್ತ ಶಾರ್ಪ್ ಶೂಟರ್ ವೆಂಕಟೇಶ್ ಅವ್ರನ್ನ ಕರ್ಕೊಂಡು ಬಂದರು. ಏನು ಕನಿಷ್ಠ ಸೌಜನ್ಯ ಇಲ್ವ ಅಧಿಕಾರಿಗಳಿಗೆ? ಹಾಗಾದರೆ 7 ಕೋಟಿ ಜನಸಂಖ್ಯೆ ಇದೆ, ಒಬ್ಬ ಶಾರ್ಪ್ ಶೂಟರ್ ಇಲ್ವ ಸರ್? ನಿವೃತ್ತಿ ಹೊಂದಿರತಕ್ಕಂಥ ಶಾರ್ಪ್ ಶೂಟರ್ನ ಕರ್ಕೊಂಡು ಬರ್ಬೇಕಾ? ವೈಫಲ್ಯಗಳನ್ನು ಹೇಳ್ತಾ ಇರೋದು ನಾವು. ವೈಫಲ್ಯಗಳನ್ನು ಹೇಳಿದರೆ ನಮ್ಮ ಮೇಲೆ ಪ್ರಕರಣ ದಾಖಲಿಸ್ತಾರೆ. ಇದು ದುರಂತ ಆಗಿರೋದು. ಬೇಕಾದಷ್ಟು ಜನ ಒಳ್ಳೊಳ್ಳೆ ಶಾರ್ಪ್ ಶೂಟರ್ಸ್ ಇದ್ದಾರೆ. ನೀವು ಸಕಲೇಶಪುರದಲ್ಲೇ ಬೇಟೆ ಆಡಕ್ಕೆ ಹೋಗ್ತಾರೆ ಕೆಲವರು, ಅದೇನು ಹೇಳಬೇಕು ಏನೋ ಗೊತ್ತಿಲ್ಲ, ನಿಖರವಾಗಿ ಬೇಟೆ ಆಡ್ಕೊಂಡು ಬರ್ತಾರೆ. ಈ ಭಾಗದಲ್ಲೇ ಎಂಥ ಶಾರ್ಪ್ ಶೂಟರ್ ಇತ್ತು. ಹಾಗಾದರೆ ಇವರು ಕಾಲ್ಫರ್ ಮಾಡಿದರೆ ಸರ್ಕಾರದಿಂದ ಎಷ್ಟು ಜನ ಬೇಕು ಸರ್ ಶಾರ್ಪ್ ಶೂಟರ್ಸು? ಸರಿಯಾದ ಒಬ್ಬ ಅರವಳಿಕೆ ತಜ್ಞ ಇಲ್ವ ಇಲ್ಲಿ?
ಇದು ಅದೇ ರೀತಿ 60 ವರ್ಷದ ಆನೆ, ಅದಕ್ಕೂ ಒಂದು ವಯಸ್ಸಿನ ಇತಿಮಿತಿ ಇದೆ. ಆ ಒಂದು ಮುಗ್ಧವಾದ ಆನೆಯನ್ನು ಕರ್ಕೊಂಡು ಬರ್ತಾರೆ ಅಂದರೆ ಇದು ದುರಂತ ಅಲ್ವಾ ಸರ್? ಅದು ಈ ಪಳಗಿದ ಆನೆಗಳ ವಿಶೇಷತೆ ಏನು ಅಂದರೆ ಅವು ಮನುಷ್ಯ ಹೇಗೆ ಹೇಳ್ತಾನೆ ಹಾಗೆ ಮಾಡ್ತಾರೆ. ಅಷ್ಟು ಮನುಷ್ಯನಿಗೆ ಹತ್ತಿರವಾಗಿ ಬಾಂಧವ್ಯನ ಹೊಂದಿರ್ತವೆ, ತರಬೇತಿಯನ್ನು ಕೊಟ್ಟಿರ್ತಾರೆ. ನೀವು ನೋಡ್ಬೋದು ಇವತ್ತಿನ ದೃಶ್ಯ ಮಾಧ್ಯಮಗಳು ತಾವೇ ಕೂಡ ಪ್ರಪ್ರಥಮವಾಗಿ ಆ ಮಾವುತನ ಹೇಳಿಕೆಯನ್ನು ಪ್ರಕಟ ಮಾಡಿದ್ದು TV46. ಆ ಮಾವುತ ಬಂದು ಹೇಳ್ತಿದ್ದಾನೆ ಘಟನೆ ಹೀಗಾಯಿತು ಅಂತ, ಸತ್ಯವನ್ನು ಅಧಿಕಾರಿಗಳ ಮುಂದೆ, ಸಾರ್ವಜನಿಕರ ಮುಂದೆ, ದೃಶ್ಯ ಮಾಧ್ಯಮದ ಮುಂದೆ ಆ ಮೃತಪಟ್ಟಿರ್ತಕ್ಕಂಥ ಆನೆಯ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾನೆ. ಇದಕ್ಕಿಂತ ಸಾಕ್ಷಿ ಕೆಲಸ ಕಳ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇವರು ಇಂಥ ಒಂದು ಸುಂದರವಾದ ಒಂದು ಮುಗ್ಧವಾದ ಆನೆಯನ್ನು ಕರ್ಕೊಂಡು ಬಂದು ವ್ಯವಸ್ಥಿತವಾಗಿ ಕಾರ್ಯಾಚರಣೆಯನ್ನು ಮಾಡಿದಾಗ ಸರ್, ಒಂದು ಬಾರಿ ಆದರೆ ಆಯಿತು ಏನೋ ಅಂತ ಒಪ್ಕೊಳ್ಳೋಣ. ಇವರು ಪ್ರತಿ ಬಾರಿನೂ ಈ ರೀತಿಯ ಅಮೂಲ್ಯವಾದ ಸಂಪತ್ತುಗಳನ್ನು ಕಳ್ಕೊಳ್ಳೋದಿದೆಯಲ್ಲ, ಇದು ಬಹಳ ನಷ್ಟದ ವಿಚಾರ, ಇದು ಪಾಪದ ಕೆಲಸ ಕೂಡ. ಅಂಥ ಒಂದು ಆನೆಯನ್ನು ಒಂದು ಎಲ್ಲಿಂದ ಆನೆ ಬಂದು ಅದರ ಸ್ವಭಾವ ಹೇಗಿದೆ ಇವತ್ತು, ಅದು ಹೋರಾಟ ಮಾಡಲಿಕ್ಕೆ ಇಳಿಬೋದಾ ಅಂತಕ್ಕಂಥದ್ದು ಆ ಮಾವುತರಿಗೆ ಗೊತ್ತಿರುತ್ತೆ. ಅವ್ರು ತುಂಬ ಸೂಕ್ಷ್ಮವಾಗಿ ಆಡಿಯೋದಲ್ಲಿ ಹೇಳಿದ್ದಾರೆ. ಇವತ್ತು ಬೇಡ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ, ಎಲ್ಲ ಮಾಡಿ ಮಸ್ತಿನೂ ಕೂಡ ಅದಕ್ಕೆ ಬಂದಿತ್ತು, ಮದ ಇತ್ತು ಅಂತ ಹೇಳಿದ್ರು. ಇಷ್ಟೆಲ್ಲ ಇದ್ರೂ ಕೂಡ ಅವರು ಅದೆಲ್ಲವನ್ನ ಮೀರಿ ಆ ವೈದ್ಯರಿರ್ಬೋದು, ಅರಣ್ಯಾಧಿಕಾರಿಗಳಿರ್ಬೋದು ಕಾರ್ಯಾಚರಣೆಗೆ ಹೋಗ್ತಾರೆ ಅಂದರೆ ಇದು ಬೇಜವಾಬ್ದಾರಿ. ಇದು ಇಡೀ ಒಂದು ಸಾಂಸ್ಕೃತಿಕ ವೈಭವಕ್ಕೆ ಕೊಟ್ಟಂಥ ದೊಡ್ಡ ಪೆಟ್ಟು. ಇದು ಕ್ಷಮಿಸಲಾರದ ಅಪರಾಧ. ಅರ್ಜುನ ಇವತ್ತು ಕೂಡ ಅರ್ಜುನನಿಗೆ ನ್ಯಾಯ ದೊರಕಲೇಬೇಕು ಸರ್. ಇಷ್ಟೆಲ್ಲ ಸಾಕ್ಷ್ಯಗಳಿದೆ. ಇದು ಮಣ್ಣಲ್ಲಿ ಮಣ್ಣಾಗಿ ಹೋಗಬಾರ್ದು. ನೀವು ಒಂದು ಸಣ್ಣ ವಿದ್ಯುತ್ ಅವಘಡದಲ್ಲಿ ಮರಣ ಹೊಂದಂಥ ಒಂದು ಹಸು, ಮೊನ್ನೆ ನಮ್ಮೂರಿನಲ್ಲಿ ಒಂದು ಹಸು ಮರಣ ಹೊಂತು. ಅವ್ರು ಕೊಡ್ತಕ್ಕಂಥ ಕನಿಷ್ಠ ಹಣಕ್ಕೆ ಮರಣೋತ್ತರ ಪರೀಕ್ಷೆ ಇಲ್ಲದೇ ಅಲ್ಲಿಂದ ಹಸುವನ್ನು ತೆಗೆಯೋಕ್ಕೆ ಬಿಡಲಿಲ್ಲ. ಇಂಥ ಒಂದು ಆನೆ, ಮೀಡಿಯಾ ಇದೆ, ಸರ್ಕಾರ ಇದೆ, ನ್ಯಾಯಾಲಯ ಇದೆ, ಕಾನೂನು ರಕ್ಷಿತಕ್ಕಂಥ ಅಧಿಕಾರಿಗಳಿದ್ದಾರೆ, ಅವರೆಲ್ಲರೂ ಸೇರಿಕೊಂಡು ಮರಣೋತ್ತರ ಪರೀಕ್ಷೆ ಮಾಡ್ದಲೇ ಅಷ್ಟೆಲ್ಲ ಸಾಕ್ಷ್ಯಗಳು ಇದ್ದರೂ ಕೂಡ ಆ ಸಾಕ್ಷ್ಯಗಳ ನಾಶಕ್ಕೋಸ್ಕರ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಆಯಿತು, ಅಂತ್ಯ ಸಂಸ್ಕಾರ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದ ಜನ ಅರ್ಜುನನಿಗೆ ಸ್ಮಾರಕ ಆಗಬೇಕು, ಅವನೊಂದು ಒಳ್ಳೆ ಸ್ಥಳದಲ್ಲಿ ಅವನಿಗೆ ಒಂದು ಅಂತ್ಯ ಸಂಸ್ಕಾರ ನಡಿಬೇಕು ಅಂದರೂ ಕೂಡ ಅಲ್ಲಿ ಸ್ಮಾರಕ ಮಾಡೋಕ್ಕಾಗುತ್ತಾ ಸರ್? ಇವತ್ತು ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಅಲ್ಲಿಗೆ ಹೋಗೋಕ್ಕಾಗುತ್ತಾ ಸರ್? ಎಲ್ಲೋ ರಸ್ತೆ ಬದಿನಲ್ಲಿ ಅಲ್ಲೇ ಇರ್ತಕ್ಕಂಥ ಈಗ ಪ್ರತಿಭಟನಾಕಾರರ ಬೇಡಿಕೆ ಏನಾಗಿತ್ತು, ಮತ್ತು ಪ್ರತಿಭಟನಾಕಾರರ ಮೇಲೆ ಅವತ್ತು ಲಾಠಿ ಚಾರ್ಜ್ ಮಾಡೋದಲ್ಲ ಪೊಲೀಸ್ನವರು, ಯಾವ ಕಾರಣಕ್ಕೆ ಸರ್? ಆ ಸಂದರ್ಭ ನಾನು ಅಧಿಕಾರಿಗಳನ್ನ ಮತ್ತು ಪೊಲೀಸ್ ಇಲಾಖೆಯನ್ನು ಒಪ್ಕೊಳ್ತೀನಿ. ಯಾಕೆಂದರೆ ಆ ಸಂದರ್ಭದಲ್ಲಿ ತುಂಬ ಅವರು ಕೂಡ ಅವತ್ತು ಸಹಕಾರ ಮಾಡಿದರು. ಅವರಿಗೂ ಒಂದು ರೀತಿ ಅರ್ಜುನನ ಮೇಲೆ ಭಾವನಾತ್ಮಕತೆ ಇತ್ತು, ಅವರಲ್ಲಿ ಗೊತ್ತಿತ್ತು, ಆ ದುಃಖ ಅವರಲ್ಲೂ ಇತ್ತು. ಆದರೆ ನೀವು ಹಿಂದೆ ಒಂದು ಪ್ರಶ್ನೆ ಕೇಳಿದ್ರಿ, ನಮ್ಮಲ್ಲೇ ಒಗ್ಗಟ್ಟಿನ ಕೊರತೆ ಇಲ್ಲ ಅಂತೇಳಿ. ಅಲ್ಲಿ ಸನ್ನಿವೇಶ ಹೇಗಾಯಿತು ಅಂದರೆ ನೀವು ನೋಡ್ಬೋದು, ಆನ್ ದ ರೆಕಾರ್ಡ್ ಜಿಲ್ಲಾಧಿಕಾರಿಗಳು ಮಾತಾಡಿದ್ದಾರೆ, SP ಅವ್ರು ಮಾತಾಡಿದ್ದಾರೆ, CCF ಮಾತಾಡಿದ್ದಾರೆ, ಅವ್ರು ಒಪ್ಕೊಂಡಿದ್ರು. CM ಕೂಡ ಹೇಳಿಕೆನಲ್ಲಿ ಹೇಳಿದ್ದಾರೆ, ಒಪ್ಕೊಂಡಿದ್ರು. ಇಲ್ಲಿ ನೀವು ಹೇಳಿದ್ರಿ, ಇಲ್ಲಿ ಏನೋ ಅರಿವೇ ಇಲ್ಲ ಜನರಿಗೆ ಅಂತ. 100ಕ್ಕೆ 100 ಸತ್ಯ ಸರ್. ಸಮಸ್ಯೆ ಬಿಗಡಾಯಿಸಿದ್ರು ಕೂಡ ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಬಂದು ಒಂದು ಆಪ್ಷನ್ಗಳನ್ನು ಇಟ್ಕೊಂಡು ನಾವು ಹೇಳಿದ್ದೆಲ್ಲನೂ ಸರ್ಕಾರ ಕೇಳೋದಕ್ಕಾಗೋದಿಲ್ಲ. ಅವ್ರು ಹೇಳಿದ್ದಾರೆ, ಆಯಿತು ನಾವು ಎಲ್ಲೋ ಒಂದು ಜಾಗ ಸೂಕ್ತವಾದ ಸ್ಥಳಗಳನ್ನು ಇದು ಮಾಡೋಣ ಅಂದರೆ ಅಲ್ಲಿ 3 ತಂಡಗಳನ್ನು ರಚಿಸ್ಕೊಬಿಟ್ರು ಜನರು. ಒಂದು ಜನ ಇನ್ನೊಂದು ಭಾಗದಲ್ಲಿ ಅವ್ರಿಗೆ ಅವ್ರು ಓಡಾಡ್ತಕ್ಕಂಥ ಜಾಗದಲ್ಲಿ ಆಗಬೇಕು ಅಂತ, ಇನ್ನೊಂದು ಸ್ವಲ್ಪ ಜನ ಇವ್ರು ಓಡಾಡ್ತಕ್ಕಂಥ ಜಾಗದಲ್ಲಿ ಆಗಬೇಕು ಅಂತ, ಮೈಸೂರಿಂದ ಬಂದಂಥ ಜನ ಮೈಸೂರಿಗೆ ಹೋಗಬೇಕು ಅಂತೇಳಿ. ಆಗೊಂದು ಸ್ವಲ್ಪ ಬೇಸರ ಆಯಿತು. ಅಧಿಕಾರಿಗಳು ಯಾವ ರೀತಿ ಗೊಂದಲವನ್ನು ತೀರ್ಮಾನ ಮಾಡ್ತಾರೆ? ಜನರಲ್ಲಿ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ, ಜನರಿಗೆ ಅರಿವಿನ ಕೊರತೆಯಿಂದ ಇವತ್ತು ಅಲ್ಲೇ ಮಣ್ಣಲ್ಲಿ ಮಣ್ಣಾಗಿ ಒಂದು ಬೇಡಿಕೆ ಇರಬೇಕಿತ್ತು. ಅವ್ರು ಒಪ್ಕೊಳ್ಳೋಕ್ಕೂ ತಯಾರಿದ್ರು ಎಲ್ಲರೂ. ಆದರೆ ಇವತ್ತು ಯೋಚನೆ ಮಾಡ್ತಿದ್ದಾರೆ ಜನ. ತುಂಬ ಜನ ನನಗೆ ದೂರವಾಣಿ ಕರೆ ಮಾಡಿ, ಮಂಜಣ್ಣ ನಿಮ್ಮ ಮಾತು ಕೇಳಿದರೆ ತುಂಬ ಒಳ್ಳೆಯದಾಗ್ತಿತ್ತು, ಅಧಿಕಾರಿಗಳು ಕೂಡ ಹೇಳಿದರು, ಅವ್ರು ಹೇಳ್ತಿದ್ದಾರೆ ಕೇಳಿ ಅಂತ, ನಾವು ಕೇಳಲಿಲ್ಲ ಅಂಥೇಳಿ ಇವತ್ತು ಬೇಜಾರು ಮಾಡಿಕೊಂಡ್ರೆ ಎಲ್ಲ ಮುಗಿದ ಮೇಲೆ ಯಾವುದೇ ಕೂಡ ಸಮಸ್ಯೆ ಬಗೆಹರಿದೆ ಇರ್ತಕ್ಕಂಥದ್ದು. ಮೊನ್ನೆ ಆದರೂ ಕೂಡ ಸರ್ಕಾರಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಜುನನ ಬಗ್ಗೆ ಚಿಂತನೆ ಮಾಡಬೇಕಿತ್ತು. ಯಾಕೋ ಅವರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ. ಜೊತೆಗೆ ಮಹಾರಾಜರು ಕೂಡ ನಿನ್ನೆ ಬಂದು ಹೋಗಿದ್ದಾರೆ.
ಅವರು ಕೂಡ ಒಂದು ಏನಾದರೂ ಅವತ್ತು ಹಿಂಗೆ ಅರ್ಜುನನ ಅಂತ್ಯ ಸಂಸ್ಕಾರ ತುಂಬ ಶ್ರೇಷ್ಠವಾಗಿ ನಡಿಬೇಕು, ಒಳ್ಳೆ ಸ್ಥಳದಲ್ಲಿ ನಡಿಬೇಕು ಅಂತ ಹೇಳಿದರೆ ಖಂಡಿತ ಅಧಿಕಾರಿಗಳು ಇದು ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಅವರು ಕೂಡ ಯಾಕೋ ಧ್ವನಿ ಎತ್ತಲಿಲ್ಲ. ಒಂದು ಕಡೆ ನಮಗೂ ಅನಿಸಿದೆ, ಅರಮನೆ ಇರ್ಬೋದು, ಸರ್ಕಾರ ಇರ್ಬೋದು, ಸ್ವಲ್ಪ ಇದ್ರ ಬಗ್ಗೆ ಕನಿಕರವನ್ನು ತೋರಬೇಕಿತ್ತು ಅಂತ. ಆಯಿತು, ಈಗ ಆಗೋಗಿದೆ. ಆದರೆ ಅರ್ಜುನನಿಗೆ ಮಾತ್ರ ನ್ಯಾಯ ಬೇಕು ಸರ್. ಸರ್, ಈಗ ವಿನು ಭಾಮೈದ ಏನಿದ್ದಾನೆ ರಾಜು, ಅವನು ಆಡಿಯೋದಲ್ಲಿ ಹೇಳಿರೋ ಪ್ರಕಾರ ಈ ಸಾಕಿರೋ ಪ್ರಶಾಂತನಿಗೆ ಅರವಳಿಕೆ ಮದ್ದನ್ನ ಹೊಡಿತಾರೆ, ಅದು ಬಿದ್ದೋಗುತ್ತೆ. ಅವಾಗ ಅರ್ಜುನ ಅದನ್ನ ಕಾಪಾಡಕ್ಕೆ ಅಂತ ಹೋಗಿ ಅರ್ಜುನ ತನ್ನ ಪ್ರಾಣನ ಕಳ್ಕೊಳ್ತಾನೆ. ಮತ್ತೆ ಕಾಡನೆಗೆ ಹೊಡಿತಕ್ಕಂಥ ಗುಂಡು ಅರ್ಜುನನ ಬಲಗಾಲಿಗೆ ಮಿಸ್ಫೈರ್ ಆಗುತ್ತೆ ಅಂತ ಈ ತರದೆಲ್ಲ ಅನೇಕ ಅನುಮಾನಗಳು ಇದೆ ಈ ಅರ್ಜುನನ ಸಾವಿನ ಬಗ್ಗೆ. ನಿಜ ಸರ್, ಇದು ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಅವನು ಆ ಕಾಲಿನ ಬಡ್ಡೆನೇ ಕೂತ್ಕೊಂಡು ವಿನು ಅವನ ಮಾವತ ಬಂದು ಹೇಳ್ತಿದ್ದಾನೆ ಕಾಲಿಗೆ ಗುಂಡೇಟು ಬಿದ್ದಿದೆ ಅಂತ. ಇವರೆಲ್ಲ ನ್ಯಾಯದ ಪರ ಇದ್ದಿದ್ರೆ, ಇವರೆಲ್ಲ ಸರ್ಕಾರಿ ಸೇವೆಯಲ್ಲಿ ಒಳ್ಳೆ ರೀತಿ ಕೆಲಸ ಮಾಡಿ ನಮ್ಮ ತಪ್ಪಾಗಿದ್ದರೂ ಕೂಡ ನ್ಯಾಯವನ್ನು ಎತ್ತಿಡಿಬೇಕಲ್ವ ಸರ್. ಕನಿಷ್ಠ ಸೌಜನ್ಯಕ್ಕೆ ಆ ಗಾಯ ಆಗಿರ್ತಕ್ಕಂಥದ್ದನ್ನ ಯಾವುದಾದ್ರೂ ದೃಶ್ಯದಲ್ಲಿ ತೋರಿಸೋದಕ್ಕೆ ಬಿಟ್ಟರೆ ನೀವು ನೋಡ್ಬೋದು, ಬಿಡಬೇಕಿತ್ತು, ಬಿಡಲಿಲ್ಲ. ಅಂತ್ಯ ಸಂಸ್ಕಾರ ಮಾಡಿದ ದೃಶ್ಯಾವಳಿಗಳನ್ನು ನೋಡಿ, ಅದು ಎಲ್ಲೂ ಕೂಡ ಅದು ಯಾವುದೇ ಕ್ಯಾಮರಾಗಳಿಗೆ ಸಿಗದೇ ರೀತಿ ಆ ಅರ್ಜುನನ ಎಳೆದು ಗುಂಡಿಗೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದರು ಅಂದರೆ ಇದು ನ್ಯಾಯದ ಕಗ್ಗೊಲೆ ಸರ್. ಇದು ಕ್ಷಮಿಸಲಾರದ ಅಪರಾಧ. ಇದರಲ್ಲಿ ಯಾರು ತಪ್ಪು ಮಾಡಿದರೆ, ಇಷ್ಟೆಲ್ಲ ಸಾಕ್ಷ್ಯ ಇದ್ದರೂ ಕೂಡ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ಯಾವುದಾವುದೋ ವಿಚಾರಕ್ಕೆ ಸುಮೋಟೋ ಕೇಸ್ ದಾಖಲಿಸಿ ಶಿಕ್ಷೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಯಾಕೆ ಇವತ್ತು ಯಾರು ಸುಮೋಟೋ ಕೇಸ್ ದಾಖಲು ಮಾಡ್ತಾ ಇಲ್ಲ? ಎಷ್ಟೊಂದು ಜನ ನ್ಯಾಯವಾದಿಗಳಿದ್ದಾರೆ, ಒಬ್ಬರೇ ಒಬ್ಬರು ಕೂಡ ಸಾರ್ವಜನಿಕ ಹಿತಾಸಕ್ತಿ ಆಗ್ತಾ ಇಲ್ಲ. ನೀವು ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ಅರ್ಜುನಿಗೆ ವಿಷಾದ ಕಂಬನಿ ಬಿಡಿದ ಏನು ಪ್ರಯೋಜನ? ನಿಮ್ಮ ಕಣ್ಣೀರಿಗೆ ಬೆಲೆ ಸಿಕ್ಕಬೇಕು, ನಿಮ್ಮ ದುಃಖಕ್ಕೆ ಅದಕ್ಕೆ ತಕ್ಕ ಪರಿಶ್ರಮಕ್ಕೆ ಶಾಸ್ತಿ ಸಿಕ್ಕಬೇಕು ಅಂದರೆ ಈ ಕ್ರಿಯೆಗಳೆಲ್ಲ ಎಲ್ಲ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಸರ್ಕಾರದ ಮೇಲೆ ಇನ್ನೂ ಒಂದು ಸ್ವಲ್ಪ ನಂಬಿಕೆ ಇದೆ. ಯಾಕೆಂದರೆ ಕೊನೆಗೆ ಸರ್ಕಾರ ನಮಗೆ ರಕ್ಷಿಸಬೇಕಾದ್ದೇ ಸರ್ಕಾರ, ಸಮಸ್ಯೆ ಪರಿಹರಿಸಬೇಕು ಅಂದ್ರೆ ಸರ್ಕಾರ ಇರಬೇಕು. ಇವರೆಲ್ಲ ಕೂಡ ಕಣ್ಣು ಮುಚ್ಚಿಕೊಂಡು ಕೂರ್ತಿರೋದು ಎಲ್ಲೋ ಒಂದು ಕಡೆ. ಇದು ವಿಷಾದನೂ ಕೂಡ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಇದು ಸಂವಿಧಾನ ವಿರೋಧಿ ನಡೆ. ಇದು ನಾವು ಏನು ಪ್ರಮಾಣ ಮಾಡ್ಕೊಂಡು ಬಂದಿರ್ತೀವಿ ಆ ಪ್ರಮಾಣದ ಪ್ರಕಾರ ನಾವು ನಡ್ಕೋಬೇಕು. ಇಲ್ಲದೆ ಹೋದರೆ ನಾವು ಆ ಪ್ರಮಾಣವನ್ನು ಸ್ವೀಕಾರ ಮಾಡಲಿಕ್ಕೆ ಅನರ್ಹರಾಗಿರ್ತೇವೆ. ಎಲ್ಲ ವೈಫಲ್ಯಗಳು ಇದೆ ಸರ್ ಇದರಲ್ಲಿ. ಅಧಿಕಾರಿಗಳ ಕರ್ತವ್ಯಕ್ಕೆ ಧಕ್ಕೆ ತಂದರು ಹೋರಾಟಗಾರರು ಅಂತ ಹೇಳಿ ಸುಮಾರು 20 ಜನರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ. ಹೆಸರನ್ನ ಇನ್ನೂ ಕೊಟ್ಟಿಲ್ಲ ಯಾರ್ಯಾರು ಅಂತ. 20 ಜನರ ಒಂದು ಪಟ್ಟಿ ಈಗಲೂ ಕೂಡ ತಯಾರಾಗಿರ್ಬೋದು, ಅಥವಾ ಗೊತ್ತಿಲ್ಲ, ವಿಡಿಯೋ ನೋಡ್ಕೊಂಡು ಮಾಡ್ತಾರೆ ಏನಂತ. ಏನು ಪ್ರತಿಭಟನೆ ಮಾಡೋರ ಮೇಲೆ ಈ ರೀತಿ ಕೇಸ್ ದಾಖಲು ಮಾಡೋದಾದರೆ ಏನು ಅತಿಕ್ರಾಂತ ಕೆಲಸ? ನಾವು ಈಗ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಏನು, ನಾವು ಅರ್ಜುನನಿಗೆ ನ್ಯಾಯ ಕೊಡಿ, ಅರ್ಜುನನ ಸಾವಿಗೆ ಕಾರಣರಾದವರಿಗೆ ಶಿಕ್ಷೆ ಕೊಡಿ. ಯಾರು ಶಿಕ್ಷೆ ಕೊಡಬೇಕು? ಈ ಅಧಿಕಾರಿಗಳು, ಸರ್ಕಾರ, ಪೊಲೀಸ್ ಇಲಾಖೆ ಕೂಡ ತಾನೇ ಶಿಕ್ಷೆ ಕೊಡಬೇಕಾಗಿರ್ತಕ್ಕಂಥದ್ದು. ಚಾಮುಂಡೇಶ್ವರಿ ತಾಯಿಗೇನಾದರೂ ಶಕ್ತಿ ಇದ್ದರೆ, ಈ ಕರ್ನಾಟಕದ ಶಕ್ತಿ ದೇವತೆ ಚಾಮುಂಡೇಶ್ವರಿ, ಅವಳು ನೋಡ್ಕೊತಾಳೆ ಸರ್. ಖಂಡಿತವಾಗ್ಲೂ ಆ ಶಕ್ತಿ ಏನಾದರೂ ಚಾಮುಂಡೇಶ್ವರಿಗೆ ಇದ್ದರೆ 8 ಬಾರಿ ಚಾಮುಂಡೇಶ್ವರಿನ ಹೊತ್ತು ತಿರುಗಿದ ಅರ್ಜುನನಿಗೆ ಖಂಡಿತ ನ್ಯಾಯ ಸಿಗುತ್ತೆ. ಯಾರು ಪ್ರಕರಣವನ್ನು ದಾಖಲಿಸ್ತಾ ಇದ್ದಾರೆ ಅವರು ಆತ್ಮಾವಲೋಕನ ಮಾಡಿಕೊಳ್ಳಿ. ಅವರು ಏನು FIR ಕಾಪಿನಲ್ಲಿ ಬರ್ಕೊಂಡಿದ್ದಾರಲ್ಲ ಆ ದೃಶ್ಯಗಳು ನಡೆದುವ ಎಲ್ಲ ವಿಡಿಯೋಗಳನ್ನು ತರಿಸಿ ನೋಡಲಿ. ಯಾರಿಗಾದರೂ ಹಾನಿಯಾಗಿದ್ದರೆ ಖಂಡಿತ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ. ದಯಮಾಡಿ ಸುಳ್ಳು ಪ್ರಕರಣಗಳನ್ನು ದಯವಿಟ್ಟು ಯಾರೂ ಕೂಡ ಪೊಲೀಸ್ ಇಲಾಖೆ ಆಗಿರಲಿ ಇನ್ನೊಂದಾಗಿರಲಿ ಮಾಡಬಾರ್ದು. ಇದು ಕನಿಷ್ಠದ ಅಪರಾಧ. ಇಷ್ಟೊಂದು ಇದು ಕೊನೆಯ ಹಂತ, ಇದು ಎಕ್ಸ್ಟ್ರೀಮ್. ಈ ಕೆಲಸಕ್ಕೆ ದಯವಿಟ್ಟು ಇಳಿಬೇಡಿ. ನಾವು ಯಾವತ್ತೂ ಕೂಡ ನ್ಯಾಯಾಂಗ ನಿಂದನೆ ಮಾಡಿದವರಲ್ಲ, ಸಾರ್ವಜನಿಕ ಆಸ್ತಿಗೆ ಇವತ್ತರೆಗೂ ಕೂಡ ನಾವು ನಷ್ಟ ಮಾಡಿದವರಲ್ಲ, ಯಾರ ಮೇಲೂ ಕೂಡ ಹಲ್ಲೆ ಮಾಡಿದವರಲ್ಲ. ನಮ್ಮ ಆಕ್ರೋಶ ವೈಯಕ್ತಿಕವಾಗಿ ಅರಣ್ಯಾಧಿಕಾರಿನೋ ಪೊಲೀಸ್ ಅಧಿಕಾರಿ ಮೇಲೆ ನಮಗೇನೂ ಇಲ್ಲ ಸರ್. ನಮಗೆ ಆಕ್ರೋಶ ಇರ್ತಕ್ಕಂಥದ್ದು ನಮ್ಮ ಸಮಸ್ಯೆ ಬಗೆಹರಿಬೇಕಷ್ಟೆ, ಅಷ್ಟು ಬಿಟ್ಟರೆ ಇದರಲ್ಲಿ ಯಾವುದೇ ನಮ್ಮ ವೈಯಕ್ತಿಕ ಹಿತಾಸಕ್ತಿ ಉದ್ದೇಶ ಇಲ್ಲ. ಅವರು ಒಂದ್ಸಲ ಯೋಚನೆ ಮಾಡಿ, ಅರ್ಜುನಿಗೆ ನಾವು ಏನು ನ್ಯಾಯವನ್ನು ಕೊಡ್ಬೋದು, ವೆಂಕಟೇಶ್ ಅವರಿಗೆ ನಾವು ಏನು ನ್ಯಾಯವನ್ನು ಕೊಡಬೇಕಾಗಿತ್ತು. 80 ಜನ ಕೂಲಿ ಕಾರ್ಮಿಕರು ರೈತರು ಮರಣ ಹೊಂದಿದ್ರಲ್ಲ, ನಮ್ಮ ಮನೇಲಿ ಯಾರು ಸತ್ತೋಗಿದ್ರು ನಾವು ಹಿಂಗೆ ಮಾಡ್ತಿದ್ವಾ?
ಇಷ್ಟನ್ನು ಅವರು ಪರಿಗಣನೆ ಮಾಡಲಿ ಸರ್. ಬೇಕಾದಷ್ಟು ಪ್ರಕರಣಗಳು ಇದೆ. ಕೊಲೆ ಮಾಡ್ತಕ್ಕಂಥವ್ರು, ದರೋಡೆ ಮಾಡ್ತಕ್ಕಂಥವ್ರು, ರೇಪ್ ಮಾಡ್ತಕ್ಕಂಥವ್ರು, ದೌರ್ಜನ್ಯ ಮಾಡ್ತಕ್ಕಂಥವ್ರು, ತುಂಬ ಜನರನ್ನು ಇವರು ನಿರ್ಲಕ್ಷ್ಯ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಕಂಬನಿ ಮಿಡಿತಾ ಇರ್ತಕ್ಕಂಥ ಅರ್ಜುನನ ವಿಚಾರದಲ್ಲಿ ಪ್ರಕರಣ ದಾಖಲಿಸ್ತೀರಿ ಅಂದರೆ ಇದು ಒಂದು ಭ್ರಷ್ಟಾಚಾರ. ಖಂಡಿತವಾಗ್ಲೂ ತಾಯಿ ಚಾಮುಂಡಿ ಶಕ್ತಿ ಇದ್ದರೆ ಖಂಡಿತವಾಗ್ಲೂ ಇವರೆಲ್ಲರಿಗೂ ಶಿಕ್ಷೆ ಆಗುತ್ತೆ. ಆ ಮಾವುತನ ಕುಟುಂಬ, ಆ ಮಾವುತನ ಮಕ್ಕಳು ಇವತ್ತು ಕೂಡ ಕಣ್ಣೀರು ಹಾಕ್ತಾ ಇರೋದು ನಾವು ನೀವೆಲ್ಲ ನೋಡಿ. ನಾನು ಕಾರಲ್ಲಿ ಬರ್ಬೇಕಾದ್ರೆ ಇವತ್ತು ಆ ಆಡಿಯೋನ ಹಾಕೊಂಡು ಕೇಳಿ ನನ್ನ ಕಣ್ಣಲ್ಲೂ ನೀರು ಬಂತು. ಹಾಗಾದರೆ ಕಣ್ಣೀರಂತೂ ತಟ್ಟಲ್ಲ ಅಂತೀರ ನೀವು? ಖಂಡಿತ ತಟ್ಟುತ್ತೆ ಸರ್. ಒಬ್ಬ ಮನುಷ್ಯನ ನೋವಿನ ಏನು ಅವನ ಭಾವನೆ ಖಂಡಿತವಾಗಲೂ ಅದು ತಟ್ಟುತ್ತೆ ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಮಾವುತನ ಹೇಳಿಕೆಯನ್ನು ಆಧರಿಸಿ ಮತ್ತೆ ವಿನು ಕೂಡ ಹೇಳ್ತಾ ಇದ್ದಾನೆ, ಅವನಿಗೆ ಅವತ್ತು ಮಾತಾಡಕ್ ಆಗ್ತಾ ಇರ್ತಿಲ್ಲ. ನಾನು ಕೂಡ ಆ ಸಂದರ್ಭದಲ್ಲಿ ಇದ್ದೆ. ಅವನಿಗೆ ಎಲ್ಲ ಒಂದು ಕಡೆ ಇಲಾಖೆಯಲ್ಲಿ ಒಳಗಡೆ ಎಲ್ಲಿ ನನ್ನನ್ನು ಟಾರ್ಗೆಟ್ ಮಾಡ್ತಾರೋ ಅನ್ನೋದು ಒಂದು ಹೇಳಕ್ ಆಗ್ತಾ ಇಲ್ಲ. ಅವನಿಗೆ ಬಲಗಾಲನ ಹಿಂಗೆ ತೋರಿಸ್ತಾನೆ, ಹಿಂಗೆ ತೋರಿಸ್ತಾನೆ. ಸೊ ಇದು ಅಂದ್ರೆ ಬಲಗಾಲಿಗೆ ಶೂಟ್ ಮಾಡಿದ್ರು ಅಂತ ಅವನು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಅದನ್ನ ಮೂಕಾಭಿನಯದಲ್ಲಿ ಹೇಳ್ತಾ ಇದ್ದಾನೆ. ಸೊ ಮತ್ತೆ ಅವ್ರ ಭಾವಮಯದನ್ನು ಕೂಡ ವಿಡಿಯೋ ಆಡಿಯೋ ಸಂಭಾಷಣೆಯನ್ನು ಕೂಡ ಮಾಡಿ ಮಾನವ ಹಕ್ಕುಗಳ ಹೋರಾಟಗಾರರಂತ ವಿನೋದ್ ಅವರ ಹತ್ರ ಮಾತಾಡಿರೋಂಥದ್ದು ಇವೆಲ್ಲನ ಯಾಕೆ ಇವತ್ತು ದಾಖಲೆಯಾಗಿ ಸರ್ಕಾರ ಪರಿಗಣಿಸಬಾರ್ದು? ಅದ್ರ ಬಗ್ಗೆ ತನಿಖೆ ಮಾಡಬಾರ್ದು? ಖಂಡಿತ ಸರ್. ಈಗ ಅಧಿವೇಶನ ನಡೀತಾ ಇರ್ತಕ್ಕಂಥ ಸಂದರ್ಭ, ಆ ಅಧಿವೇಶನದಲ್ಲಿ ನಮ್ಮ ಶಾಸಕರು ಕೂಡ ಮೊನ್ನೆ ಪ್ರಶ್ನೆ ಮಾಡಿದ್ದಾರೆ. ಇನ್ನೂ ಹಲವಾರು ಜನ ಅರಣ್ಯ ಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಸ್ಪೀಕರ್ ಅವರು ಕೂಡ ಈ ವಿಷಯವನ್ನು ಭಾಳ ವಿಶೇಷವಾಗಿ ತಗೋಬೇಕು. ಮೊನ್ನೆ ಕೂಡ ಸ್ಪೀಕರ್ ಅವರು ಮಾತಾಡುವಾಗ ಪೇಪರ್ನಲ್ಲಿ ಬಂದಿದೆ, ಟಿ ವಿಲಿ ಬಂದಿದೆ, ನಮಗೆ ಗೊತ್ತಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥ ಎಲ್ಲೋ ಒಂದು ಕಡೆ ನಮಗೂ ಕೂಡ ನೋವಾಯಿತು. ಯಾಕೆಂದರೆ ಇಂಥ ಒಂದು ಗಂಭೀರ ಸಮಸ್ಯೆ ಇಡೀ ರಾಜ್ಯದ ಜನರ ಭಾವನಾತ್ಮಕ ಸಂಬಂಧಗಳ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಇಷ್ಟೆಲ್ಲ ಸಾಕ್ಷಿಗಳಿದ್ದರೂ ಕೂಡ ಇದು ಮಾಡ್ತಾರೆ ಅಂದರೆ, ಹಾಗಾದರೆ ನೀವು ಸಾಕ್ಷಿಗಳು ಇಲ್ಲದೇ ಇರತಕ್ಕಂಥ ಹೋರಾಟಗಾರರ ಪ್ರಕರಣದಲ್ಲಿ ಕೇಸ್ ದಾಖಲಿಸೋಕ್ಕೆ ನಿಮಗೆ ಆತ್ಮಸ್ಥೈರ್ಯ ಹೆಂಗೆ ಒಪ್ಪುತ್ತೆ? ಒಳಗಡೆ ಒಂದು ಇರುತ್ತಲ್ಲ ಸರ್, ಮನುಷ್ಯನಿಗೆ ಮನಸ್ಸಾಕ್ಷಿ ಅನ್ನೋದು ಇರುತ್ತಲ್ಲ, ಆ ಮನಸ್ಸಾಕ್ಷಿ ಹೆಂಗೆ ಒಪ್ಪುತ್ತೆ? ಹಾಗಾದರೆ ದಯಮಾಡಿ ನಾನು ರಾಜ್ಯ ಸರ್ಕಾರದಲ್ಲಿ ಕೈ ಮುಗಿದು ಮನವಿ, ನಾನು ಖಂಡಿತವಾಗಲೂ ಅರಣ್ಯ ಸಚಿವರನ್ನ ಮುಖ್ಯಮಂತ್ರಿಗಳ ಭೇಟಿ ಮಾಡಲಿದ್ದೇವೆ. ವಿಶೇಷವಾಗಿ ನಿನ್ನೆ ಕೂಡ ಮಹಾರಾಜರ ಸಂಪರ್ಕವನ್ನು ತೆಗೆದುಕೊಂಡು ಅವರು ದಿನಾಂಕವನ್ನು ನಿಗದಿ ಮಾಡಿ ಅವ್ರನ್ನೂ ಕೂಡ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ನಮಗೆ ಅರ್ಜುನಿಗೆ ನ್ಯಾಯ ಸಿಗಬೇಕು. ಜೊತೆಗೆ ಇಲ್ಲಿ ಏನು 80 ಜನ ಮರಣ ಹೊಂದಿದ್ದಾರೆ, ಅವರ ಕುಟುಂಬಗಳು ಇವತ್ತು ಬೀದಿಲಿ ಬಿದ್ದಿದೆ, ಅವರ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು. ಕನಿಷ್ಠ ಒಂದು 13ರಿಂದ 14 ಜನ ಅಂಗವೈಕಲ್ಯದಿಂದ ಕೂಲಿ ಕಾರ್ಮಿಕರು ಎಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ಅವ್ರು ನೋಡಿದ್ರೆ ಕಣ್ಣೀರು ಬರ್ತದೆ. ಅವರಿಗೆ ನ್ಯಾಯ ಸಿಗಬೇಕು. ಮತ್ತು ಜೊತೆಗೆ ಈಗ ಹೆಚ್ಚು ಕಡಿಮೆ ಸಕಲೇಶಪುರದಲ್ಲಿ 39ರಿಂದ 40 ಆನೆಗಳು ಮರಣ ಹೊಂದಿದೆ. ಅವಕ್ಕೂ ಕೂಡ ಯಾಕೆಂದರೆ ಅವಕ್ಕೂ ನಮ್ಮಷ್ಟೇ ಬದುಕತಕ್ಕಂಥ ಹಕ್ಕಿದೆ, ಅವಕ್ಕೂ ಕೂಡ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದೇ ನಮ್ಮ ಹೋರಾಟ. ಬಿಟ್ಟರೆ ಇನ್ನು ಬೇರೆ ಯಾವುದೇ ನಮ್ಮಲ್ಲಿ ದುರುದ್ದೇಶಗಳಿಲ್ಲ. ಸರ್, ಇಷ್ಟೆಲ್ಲ ನೋವಿನ ಮಧ್ಯೆ ಭಾಳ ಸಂತೋಷವಾದಂಥ ಒಂದು ವಿಚಾರ, ಅನೇಕ ಹೋರಾಟಗಳನ್ನು ಮಾಡಿದಿರಿ, ನ್ಯಾಯಯುತವಾದಂಥ ಹೋರಾಟಗಳು. ಈ ಎಲ್ಲ ಹೋರಾಟಗಳನ್ನು ಗಮನಿಸಿದಂತಹ ಸರ್ಕಾರ ಇವತ್ತು ತಮಗೆ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಗೌರವಿಸಿದೆ. ಇದು ನಮ್ಮ ನಾಡಿನ ಹೆಮ್ಮೆಯ ವಿಷಯ ಮತ್ತು ನಮ್ಮ ತಾಲೂಕಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ. ಏನು ಪ್ರಶಸ್ತಿ ಸರ್ ಅದು? ಸರ್, ಇದು ನಮ್ಮ ಮಾಜಿ ರಾಷ್ಟ್ರಪತಿಗಳಾದಂಥ ದಿವಂಗತ ಬಾಬು ಜಗಜೀವನ್ ರಾಮ್ರವರು 1984ರಲ್ಲಿ ರಾಷ್ಟ್ರೀಯ ದಲಿತ ಸಾಹಿತ್ಯ ಪರಿಷತ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಭಗವಾನ್ ಬುದ್ಧರವರ ಬಗ್ಗೆ ಮತ್ತು ಸಾವಿತ್ರಿ ಜ್ಯೋತಿ ಬಾಪುಲೆ ಅವರ ಬಗ್ಗೆ ಯಾರು ಹೆಚ್ಚು ಲೇಖನಗಳನ್ನು ಬರೆದಿರ್ತಾರೆ, ಅವರ ಏನು ಜೀವನದಲ್ಲಿ ಅವರ ತತ್ವಗಳನ್ನು ಯಾರು ಅಳವಡಿಸ್ಕೊಂಡಿರ್ತಾರೆ, ಯಾರು ಆ ತತ್ವಗಳನ್ನು ಜನರಿಗೆ ಹೇಳಿರ್ತಾರೆ ಮಾತುಗಳ ಮೂಲಕ, ಲೇಖನಗಳ ಮೂಲಕ, ಅಂಥವ್ರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನು, ಭಾಳ ಅತ್ಯುತ್ತಮವಾದ ಕೆಲಸವನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಕೂಡ. ಏಕೆಂದರೆ ನಾನು ಮೆಚ್ಚುಗಾರಿಕೆಗೆ ಏನು ಹೇಳ್ಕೊಳ್ತಾ ಇಲ್ಲ, 1400ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದೇನೆ. ಎಲ್ಲ ವಿಚಾರಗಳಲ್ಲೂ ಕೂಡ ಅತಿ ಹೆಚ್ಚು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಭಗವಾನ್ ಬುದ್ಧರ ಬಗ್ಗೆ ಹೆಚ್ಚು ಲೇಖನಗಳನ್ನು ಯಾವುದೇ ಸಭೆ ಇರ್ಬೋದು, ನಾನು ಹೆಚ್ಚು 1100ಕ್ಕೂ ಹೆಚ್ಚು ಸಾರ್ವಜನಿಕ ಭಾಷಣಗಳನ್ನು ಮಾಡಿದ್ದೀನಿ.
ಆ ಎಲ್ಲ ಭಾಷಣಗಳಲ್ಲೂ ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ಇಲ್ದಲೇ ನಾನು ಯಾವುದೇ ಭಾಷಣಗಳನ್ನು ಕೂಡ ಮಾಡಿಲ್ಲ. ಯಾಕೆಂದರೆ ಅವರು ಮೂರೂ ಕೂಡ ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಿದ್ದಾರೆ. ಅವರ ತತ್ವಗಳು ನಮ್ಮಲ್ಲಿ ಇದೆ. ಜೊತೆಗೆ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಾನು ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ರಾಷ್ಟ್ರಧರ್ಮ ಗುರುಗಳು ಅಂಥೇಳಿ KR ನಗರದ ಸಂಪತ್ತವರು ನನ್ನನ್ನು ತುಂಬ ವರ್ಷಗಳಿಂದ ಗಮನಿಸ್ತಾ ನನ್ನ 5 ಪುಸ್ತಕಗಳು ಪ್ರಕಟಗೊಂಡಿರ್ತಕ್ಕಂಥವನ್ನು ಓದಿ, ನನ್ನ ಎಲ್ಲ ಭಾಷಣಗಳನ್ನು ಕೇಳಿ, ನನ್ನ ಲೇಖನಗಳನ್ನು ಪರಾಮರ್ಶೆ ಮಾಡಿ, ಅರಸೀಕೆರೆಯ ಒಬ್ಬರು ಸ್ನೇಹಿತರ ಮುಖಾಂತರ ನನಗೆ ಒಂದು ಆಹ್ವಾನವನ್ನು ಕೇಳಿದರು. ನೀವು ಹೋಗಿ ದೆಹಲಿಯಲ್ಲಿ ನೀವು ಅರ್ಹತೆ ಇದ್ದೀರಿ, ದೆಹಲಿಯಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ಬೋದಾ ಅಂಥೇಳಿ. ನಾನು ಖಂಡಿತವಾಗ್ಲೂ ನನ್ನ ಒಪ್ಪಿಗೆಯನ್ನು ಕೊಟ್ಟೆ. ಅವರು ಸಮಿತಿ ಇಲ್ಲಿಗೆ ಕಳಿಸಿ ನನ್ನ ಎಲ್ಲ ಸಾಧನೆಗಳನ್ನು ಅನುಮೋದನೆ ಪಡೆದು ನಾಡಿದ್ದು ಅಂದರೆ 10ನೇ ತಾರೀಕು ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಗೆ ಪಂಚಶೀಲ ಆಶ್ರಮ ಜೋಯಿಡಾ ದೆಹಲಿಯಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿ ಭಗವಾನ್ ಬುದ್ಧ ನ್ಯಾಷನಲ್ ಫೆಲೋಶಿಪ್ ಅವಾರ್ಡ್ 2023ಕ್ಕೆ ಆಯ್ಕೆ ಮಾಡಿ ಅಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಅದು ನನಗೆ ಬಹಳ ಸಂತಸದ ಪ್ರಶಸ್ತಿ ಸಿಕ್ಕಿದೆ. ನನಗೆ ತುಂಬ ಹೆಮ್ಮೆ ಅನಿಸಿದೆ. ಇನ್ನೂ ಹೆಚ್ಚೆಚ್ಚು ಬುದ್ಧನ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ, ಬಸವಣ್ಣನ ಬಗ್ಗೆ ನನಗೆ ತಿಳಿದಷ್ಟು ಮಟ್ಟಿಗೆ ನನ್ನ ನಡೆಯಲ್ಲೂ ಮತ್ತು ನುಡಿಯಲ್ಲೂ ಅಳವಡಿಸ್ಕೊಡ್ಬೇಕು ಅಂತಕ್ಕಂಥ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿಸ್ತಿರ್ತಕ್ಕಂಥದ್ದು ನನಗೆ ತುಂಬ ಸಂತಸ ಆಗಿದೆ. ನನ್ನನ್ನು ಆಯ್ಕೆ ಮಾಡಿದಂಥ ಆಯ್ಕೆ ಸಮಿತಿ ಮತ್ತು ಪ್ರಶಸ್ತಿಯನ್ನು ನೀಡ್ತಾ ಇರ್ತಕ್ಕಂಥ ಬಾಬು ಜಗಜೀವರಾಮ್ ದಲಿತ ಸಾಹಿತ್ಯ ಪರಿಷತ್ಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಈ ಪ್ರಶಸ್ತಿ ತಮಗೆ ಪ್ರೇರಣೆಯನ್ನು ನೀಡಲಿ ಅಂತ ಹೇಳ್ತಾ, ಇದುವರೆಗೂ ಕೂಡ ಸಾಕಷ್ಟು ಹಲವಾರು ವಿಚಾರಗಳನ್ನು ನಮ್ಮ ಮುಂದೆ ಹಂಚ್ಕೊಂಡಿದ್ದೀರಿ ಸರ್. ನಿಮ್ಮ ಎಲ್ಲ ಹೋರಾಟಗಳು ಕೂಡ ಇದೇ ರೀತಿ ಮುಂದೆ ಸಾಗಲಿ. ಯಾವುದಕ್ಕೂ ಕೂಡ ಧೈರ್ಯಗುಂದಬೇಡಿ, ಆತ್ಮಸ್ಥೈರ್ಯವನ್ನು ಕಳ್ಕೊಬೇಡಿ, ಜನರ ಮಧ್ಯೆ ಹೋರಾಟವನ್ನು ಮಾಡ್ತಾ ಇರಿ. ಏಕೆಂದರೆ ಇವತ್ತು ಎಡಳ್ಳಿ ಮಂಜಣ್ಣ ಅಂತಂದರೆ ಅದು ಅವ್ರಿಗಿರ್ತಕ್ಕಂಥ ಒಂದು ವಿಶೇಷವಾದ ಒಂದು ಸ್ಥಾನವನ್ನು ಈ ತಾಲೂಕಿನ ಜನ ಕೊಟ್ಟಿದ್ದಾರೆ. ನೀವೇ ಹೇಳಿದಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಅನ್ಯಾಯದ ವಿರುದ್ಧ ತಾವು ಹೋರಾಟ ಮಾಡಿದ ನಾವು ಕೂಡ ಗಮನಿಸಿಲ್ಲ. ನಿಮ್ಮ ಹೋರಾಟದ ಹಾದಿ ಹೀಗೆ ಸಾಗಲಿ, ನಿಮ್ಮ ಬರಹಗಳು, ನಿಮ್ಮ ಚಿಂತನೆಗಳು ಇದೇ ರೀತಿ ಮುಂದೆ ಸಾಗಲಿ ಅಂತ ಹೇಳ್ತಾ, ಆಶಿಸ್ತಾ, ಇದುವರೆಗೂ ಕೂಡ ನಮ್ಮ ಚಾನಲ್ಗೆ ತಂದು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು ಸರ್. TV46 ಹೆಸರಲ್ಲೇ ಕೂಡ ಒಂದು ರೋಮಾಂಚತೆ ಇದೆ. ತುಂಬ ಉತ್ತಮವಾದ ಸಂದೇಶಗಳನ್ನು ಮತ್ತು ಸುದ್ದಿಗಳನ್ನು ಬಿತ್ತರಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಇದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ನಮ್ಮ ಸಕಲೇಶಪುರಕ್ಕೆ ಒಂದು ಹೆಮ್ಮೆ ವಿಚಾರ ಆಗಲಿ ಅಂತ ಕೂಡ ನಾನು ಕೂಡ ಆಶಿಸ್ತೀನಿ ಸರ್. ಎಲ್ರಿಗೂ ನಮಸ್ಕಾರ.